ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ವ್ಯಕ್ತಿ ಮೇಲೆ ಮಾರಕಾಸ್ತ್ರಗಳಿಂದ ದಾಳಿ, ಕಿಡ್ನಾಪ್ ಮಾಡಿ ಕೊಲೆ ಮಾಡಿರುವ ಹಂತಕರು. ಜನನಿಬಿಡ ಪ್ರದೇಶ ಗಾರ್ಡನ್ ಹೋಟೆಲ್ ಮುಂಭಾಗ ಘಟನೆ. ಹೆಣ್ಣು ಮಕ್ಕಳನ್ನ ಪ್ರೀತಿಸಿ ಗೌರವಿಸೋಣ, ಆಗ ಭದ್ರತೆ ಕಾಡುವುದಿಲ್ಲ. ಎಸ್ಜೆಸಿ 2025 ಸಂಭ್ರಮಾಚರಣೆಯಲ್ಲಿ ರೋರಿಂಗ್ ಸ್ಟಾರ್ ಶ್ರೀ ಮುರಳಿ. ಹೆಚ್ಚಿನ ಬೇಡಿಕೆ ಇರೋ ಕ್ಷೇತ್ರದಲ್ಲಿ ಕೌಶಲ್ಯಯುತ ತರಬೇತಿಗೆ ಬದ್ಧ. ಉನ್ನತ ಶಿಕ್ಷಣದ ಇಲಾಖೆಯಲ್ಲಿ ಹಲವು ಬದಲಾವಣೆ. ಡಾಕ್ಟರ್ ಎಂಸಿಎಸ್. ಅಪಘಾತ ತಡೆಗೆ ಪೊಲೀಸ್, ಪಿಡಬ್ಲ್ಯೂಡಿ ಇಲಾಖೆ ಜಂಟಿ ಸರ್ವೆ. ಹೈವೇ ಪರಿಶೀಲನೆ. ಅಡ್ಡಾದಿಡ್ಡಿ ವಾಹನ ಸಂಚಾರಕ್ಕೆ ಬೀಳಬೇಕಿದೆ ಬ್ರೇಕ್. ವಾರ್ತೆಗಳ ವಿವರ. ನೆಲಮಂಗಲದಲ್ಲಿ ಸ್ನಾಕ್ಸ್ ತಿನ್ನುತ್ತಿದ್ದ ವೇಳೆ ಕಾರಿನಲ್ಲಿ ಬಂದ ದುಷ್ಕರ್ಮಿಗಳು ವ್ಯಕ್ತಿಯೊಬ್ಬರನ್ನ ಕಿಡ್ನಾಪ್ ಮಾಡಿ ಕೊಲೆ ಮಾಡಿರುವ ಘಟನೆ ನೆಲಮಂಗಲ ನಗರದ ಅತ್ಯಂತ ಜನನಿಬಿಡ ಪ್ರದೇಶ ಗಾರ್ಡನ್ ಹೋಟೆಲ್ ಮುಂಭಾಗ ನಡೆದಿದೆ. ಘಟನೆಯಿಂದ ನೆಲಮಂಗಲ ನಗರದಲ್ಲಿ ಬಿಗುವಿನ ವಾತಾವರಣ ಸೃಷ್ಟಿಯಾಗಿದ್ದು ಜನ ಆತಂಕಗೊಂಡಿದ್ದಾರೆ. ನೆಲಮಂಗಲದಲ್ಲಿ ಸ್ನಾಕ್ಸ್ ತಿಂತಿದ್ದ ವೇಳೆ ಕಾರಿನಲ್ಲಿ ಬಂದ ದುಷ್ಕರ್ಮಿಗಳು ವ್ಯಕ್ತಿಯೊಬ್ಬರನ್ನ ಕಿಡ್ನಾಪ್ ಮಾಡಿ ಕೊಲೆ ಮಾಡಿರುವ ಘಟನೆ ನೆಲಮಂಗಲ ನಗರದ ಅತ್ಯಂತ ಜನನಿಬಿಡ ಪ್ರದೇಶ ಗಾರ್ಡನ್ ಹೋಟೆಲ್ ಮುಂಭಾಗ ನಡೆದಿದೆ. ಘಟನೆಯಿಂದ ನೆಲಮಂಗಲ ನಗರದಲ್ಲಿ ಬಿಗುವಿನ ವಾತಾವರಣ ಸೃಷ್ಟಿಯಾಗಿದ್ದು ಜನ ಆತಂಕಗೊಂಡಿದ್ದಾರೆ. ನೆಲಮಂಗಲ ತಾಲೂಕಿನ ದಾಬಸ್ಪೇಟೆಯಲ್ಲಿ ಕಾರ್ಗೋ ನಡೆಸುತ್ತಿದ್ದ ದಿಲೀಪ್ ಕೊಲೆಯಾದ ವ್ಯಕ್ತಿಯಾಗಿದ್ದಾನೆ. ಈ ಹಿಂದೆ ಹೆಂಡತಿಯನ್ನು ಬಿಟ್ಟಿದ್ದ ದಿಲೀಪ್ ಸೋಲೂರಿನ ಬಾಡಿಗೆ ಮನೆಯೊಂದರಲ್ಲಿ ವಾಸವಾಗಿದ್ದ. ಈ ವೇಳೆ ಮನೆ ಮಾಲೀಕನ ಪತ್ನಿ ಅಮೃತ ಪರಿಚಯವಾಗ್ತಾರೆ. 5 ವರ್ಷದ ಹಿಂದೆ ಅಮೃತ ದಿಲೀಪ್ ಮದುವೆಯಾಗಿ ಒಟ್ಟಾಗಿದ್ರು. ಇದು ಅಮೃತ ಕುಟುಂಬಸ್ಥರ ಕೆಂಗಣ್ಣಿಗೆ ಗುರಿಯಾಗಿತ್ತು. ಎಂದಿನಂತೆ ಸೋಮವಾರ ರಾತ್ರಿ ನೆಲಮಂಗಲದ ಗಾರ್ಡನ್ ಹೋಟೆಲ್ನಲ್ಲಿ ಸ್ನಾಕ್ಸ್ ತಿನ್ನಲು ಬಂದಿದ್ದ ದಿಲೀಪ್ ಹಾಗೂ ಅಮೃತ ಮೇಲೆ 5-6 ಜನರ ಗುಂಪು ಲಾಂಗು ಮಚ್ಚಿನಿಂದ ಅಟ್ಯಾಕ್ ಮಾಡಿ ಕಿಡ್ನಾಪ್ ಮಾಡಿದ್ದು ದಿಲೀಪ್ ತುಮಕೂರಿನಲ್ಲಿ ಶವವಾಗಿ ಪತ್ತೆಯಾಗಿದ್ದಾನೆ. ಸದ್ಯ ಅಮೃತ ಕುಟುಂಬಸ್ಥರೇ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ಸ್ಥಳಕ್ಕೆ ನೆಲಮಂಗಲ ಟೌನ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಹೆಣ್ಣು ಮಕ್ಕಳನ್ನು ಪ್ರೀತಿಸಿ ಗೌರವಿಸಿ ಅವರನ್ನ ಸ್ನೇಹಿತರಂತೆ ಕಾಳಜಿ ವಹಿಸಿದಾಗ ಮಾತ್ರ ಹೆಣ್ಣು ಮಕ್ಕಳು ಹೊರಗೆ ಓಡಾಡುವಾಗ ಅಭದ್ರತೆ ಕಾಡುವುದಿಲ್ಲ. ಹಾಗೆಯೇ ಪೋಷಕರನ್ನ ಪ್ರೀತಿಸಿ ಗುರುಗಳನ್ನ ಗೌರವಿಸಿ ಭವಿಷ್ಯದ ಕಡೆ ಗಮನವಿದ್ರೆ ಯಶಸ್ಸು ನಿಮ್ಮನ್ನ ಹುಡುಕಿಕೊಂಡು ಬರುತ್ತದೆ ಎಂದು ಚಲನಚಿತ್ರ ನಟ ರೋರಿಂಗ್ ಸ್ಟಾರ್ ಶ್ರೀ ಮುರಳಿ ಅಭಿಪ್ರಾಯಪಟ್ಟರು. ಚಿಕ್ಕಬಳ್ಳಾಪುರ ನಗರ ಹೊರವಲಯದ ಎಸ್ಜೆಸಿ ತಾಂತ್ರಿಕ ಮಹಾವಿದ್ಯಾಲಯದ ಬಿಜಿಎಸ್ ಆಡಿಟೋರಿಯಂನಲ್ಲಿ ಎಸ್ಜೆಸಿ ತಾಂತ್ರಿಕ ಮಹಾವಿದ್ಯಾಲಯ ಹಮ್ಮಿಕೊಳ್ಳಲಾಗಿದ್ದ ಸಾಂಸ್ಕೃತಿಕ ಉತ್ಸವ ಸಂಭ್ರಮ 2025ರ ಕಾರ್ಯಕ್ರಮವನ್ನು ಆದಿಚುಂಚನಗಿರಿ ಪೀಠಾಧಿಪತಿ ಶ್ರೀ ಶ್ರೀ ನಿರ್ಮಲಾ ನಂದನಾಥ ಸ್ವಾಮೀಜಿ ಹಾಗೂ ರೋರಿಂಗ್ ಸ್ಟಾರ್ ಮುರಳಿ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಮುರಳಿರವರು ಎಲ್ಲಾ ಕಡೆ ಗಂಡು ಮಕ್ಕಳ ಧ್ವನಿ ಜೋರಾಗಿರುತ್ತದೆ, ಆದರೆ ಚಿಕ್ಕಬಳ್ಳಾಪುರ ಎಸ್ಜೆಸಿ ಐಟಿ ಕಾಲೇಜಿನಲ್ಲಿ ಮಾತ್ರ ವಿದ್ಯಾರ್ಥಿನಿಯರ ಧ್ವನಿ ಜೋರಾಗಿದೆ. ಅದು ಹಾಗೆಯೇ ಇರಲಿ ಎಂದರು. ಸ್ಟೂಡೆಂಟ್ ಲೈಫಲ್ಲಿ ಎಂಜಾಯ್ ಮಾಡಬೇಕು, ಆದರೆ ಎಂಜಾಯ್ ಮಾಡಿ ಹಾಳಾಗಬೇಕು ಎಂದು ಎಲ್ಲೂ ಬರ್ತಿಲ್ಲ. ಎಂಜಾಯ್ ಮಾಡುತ್ತಾ ಓದಿನ ಕಡೆ ಗಮನವಿಟ್ಟು ಗಂಭೀರವಾಗಿ ಪರಿಗಣಿಸಿದ್ರೆ ಯಶಸ್ಸು ಕಟ್ಟಿಟ್ಟ ಬುದ್ಧಿ ನಿಜ. ಆದರೆ ಎಂಜಾಯ್ ಮಾಡಿ ಹಾಳಾಗಬೇಕು ಎಂದು ಎಲ್ಲೂ ಬರ್ತಿಲ್ಲ. ನಿಮಗೆ ಪಾಠ ಮಾಡುವ ಗುರುಗಳು ತಮ್ಮ ಮನೆಯಲ್ಲಿ ಏನೇ ಕಷ್ಟ ಮತ್ತು ತೊಂದರೆಗಳಿದ್ರು ಅದನ್ನು ಬದಿಗಿಟ್ಟು ನಿಮಗೆ ಪಾಠ ಮಾಡುತ್ತಾರೆ, ಏಕೆಂದ್ರೆ ನಿಮಗೆ ಅವರ ಕಷ್ಟ ತಿಳಿಯಬಾರದು ಎಂದು. ಅದೇ ರೀತಿ ನಿಮ್ಮ ಪೋಷಕರು ಸಹ ನಿಮ್ಮ ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗಬಾರದೆಂದು ತಮ್ಮ ಕಷ್ಟ ನಿಮಗೆ ತಿಳಿಸುವುದಿಲ್ಲ. ಈ ವಯಸ್ಸಿನಲ್ಲಿ ಇದನ್ನೆಲ್ಲ ಎಷ್ಟರ ಮಟ್ಟಿಗೆ ಅರ್ಥ ಮಾಡಿಕೊಂಡು ಬದುಕುತ್ತೀರೋ ನಿಮ್ಮ ಭವಿಷ್ಯ ಅಷ್ಟು ಗಟ್ಟಿಯಾಗಿರುತ್ತದೆ. ವಿದ್ಯಾಭ್ಯಾಸದಲ್ಲಿ ಆಲೋಚನಾ ಶಕ್ತಿ, ತಾಳ್ಮೆ ಇಟ್ಟು ಪೋಷಕರನ್ನ ಪ್ರೀತಿಸಿ ಗುರುಗಳನ್ನ ಗೌರವಿಸಿ ಭವಿಷ್ಯದ ಕಡೆ ಗಮನವಿದ್ರೆ ಯಶಸ್ಸು ನಿಮ್ಮ ಮುಂದೆ ಇರುತ್ತದೆ. ಅದನ್ನು ಓಡಿಸಿಕೊಂಡು ಹೋಗುವವರಾಗಬೇಕು ಎಂದು ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು. ಕಾರ್ಯಕ್ರಮ ನಡೆದಿದ್ದು ಈ ಒಂದು ಕಾಲೇಜಲ್ಲಿ ಬಹಳ ಖುಷಿ ಆಯಿತು. ಎಸ್ಜೆಸಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತುಂಬ ಒಳ್ಳೆ ಸ್ಟೂಡೆಂಟ್ಸು, ವೆರಿ ವೆಲ್ ಬಿಹೇವ್. ಈ ಕಾರ್ಯಕ್ರಮಗಳು ನಮಗೆ ಹೊಸದಲ್ಲ, ತುಂಬ ಹಳೇದು, ಹಲವಾರು ವರ್ಷಗಳಿಂದ ಬರ್ತಾ ಇದ್ವಿ ಚಿಕ್ಕ ವಯಸ್ಸಲ್ಲಿದ್ದಾಗಲಿಂದಲೂ. ಸೊ ಈಗಲೂ ನಮ್ಮ ಈ ಒಂದು ಇನ್ಸ್ಟಿಟ್ಯೂಷನ್ ಏನೋ ಫಂಕ್ಷನ್ಸ್ ನಡೆದಾಗ ಬಂದು ಹೋಗಲಿಕ್ಕೆ ಖುಷಿ ಆಗುತ್ತೆ. ಆ್ಯಂಡ್ ಮಕ್ಕಳನ್ನ ನೋಡಿ ಭಾಳ ಖುಷಿ ಆಯಿತು. ನಮ್ಮ ಮುಂದಿನ ಆಸ್ತಿಗಳನ್ನ ನೋಡಿ ಭಾಳ ಹೆಮ್ಮೆನೂ ಆಯಿತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್.
ಆದಿಚುಂಚನಗಿರಿ ಪೀಠಾಧ್ಯಕ್ಷ ಡಾಕ್ಟರ್ ನಿರ್ಮಲಾ ನಂದನಾಥ ಸ್ವಾಮೀಜಿ ಮಾತನಾಡಿ, ಮಕ್ಕಳ ನಡತೆ ಬಗ್ಗೆ ನೆರೆಹೊರೆಯವರು ಕೆಟ್ಟದಾಗಿ ಮಾತನಾಡಿದಾಗ ಪೋಷಕರಿಗೆ ಆಗುವ ಅವಮಾನ ಬಹಳ ದೊಡ್ಡದು. ಆದುದರಿಂದ ಮಕ್ಕಳ ವರ್ತನೆ ನಾಗರಿಕವಾಗಿ ಉತ್ತಮವಾಗಿ ಇರಬೇಕು. ಹೇಗೆಂದ್ರೆ ಗೌತಮ ಬುದ್ಧ ಹೇಳಿದಂತೆ ಜೇನು ಹುಳು ವಿವೇಕದಿಂದ ಎಲ್ಲಿ ಕುಳಿತುಕೊಳ್ಳಬೇಕು, ಎಲ್ಲಿ ಕುಳಿತುಕೊಳ್ಳಬಾರದು ಎಂದು ತೀರ್ಮಾನಿಸುತ್ತದೆಯೋ ಹಾಗೆ. ಮತ್ತು ಜೇನು ಹುಳು ಹೂವಿಗೆ ತೊಂದರೆ ಕೊಡದೆ ಮಕರಂದ ಹೀರಿಕೊಂಡು ಪರರಿಗಾಗಿ ಜೇನು ತಯಾರಿಸುವಂತೆ ಸಂಭ್ರಮದಿಂದ ಜೀವಿಸಬೇಕು. ಪರರಿಗಾಗಿ ಬದುಕಿದಾಗಲೇ ಜನ್ಮ ಸಾರ್ಥಕ ಎಂದರು. ಪಾಂಡವರಿಗೆ ಕುಂತಿ ಉತ್ತಮ ಸಂಸ್ಕಾರ ನೀಡಿದಂತೆ ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳಿಗೆ ಪೋಷಕರು ನೀಡುವ ಸಂಸ್ಕಾರವನ್ನ ಮಕ್ಕಳು ಉಳಿಸಿಕೊಂಡಾಗ ಮಾತ್ರ ಧರ್ಮನಿಷ್ಠ, ನ್ಯಾಯಪರ, ಉತ್ತಮ ಸಂಸ್ಕಾರವಂತರಾಗಲು ಸಾಧ್ಯ. ಇಲ್ಲದಿದ್ರೆ ಗಾಂಧಾರಿಯಂತೆ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಕೌರವರಿಗೆ ಸಂಸ್ಕಾರ ನೀಡಲಿಲ್ಲ. ಅದಕ್ಕೆ ಕೌರವರು ಅಧರ್ಮೀಯ ನ್ಯಾಯ ವಿರೋಧಿಗಳಾಗಿ ಅಂತ್ಯಗೊಂಡರು. ಪ್ರೇರಣೆಗಾಗಿ ಕೆಲ ವ್ಯಕ್ತಿಗಳು ಭಾಷಣ ಕೇಳಿದ್ರೆ ಜೋಶ್ ಬರಬೇಕು. ಆದ್ರೆ ಕೆಲವರು ಜೋಶ್ಗಾಗಿ ಅಲ್ಲ, ರೋಷ್ಗಾಗಿ ಭಾಷಣ ಮಾಡುತ್ತಾರೆ. ಇಂತಹ ಸಮಯದಲ್ಲಿ ನಮ್ಮ ಬುದ್ಧಿ ನಮಗೆ ಇರಬೇಕು ಎಂದು ತಿಳಿಸಿದರು. ಒಂದು ಮೆಡಿಕಲ್ ಕಾಲೇಜ್ ಮಾಡಲಿಕ್ಕೆ ಎಷ್ಟು ಸಮಯ ಬೇಕಾಗಿ ಗೊತ್ತಿದೆ. ಆ ಹುಡುಗ ನಿಮ್ಮ ಕಾಲೇಜಿನ, ನೀವು ಕಲಿತಂಥ ಕಾಲೇಜಿನ ಕಲಿತೋದಂಥ ನಾಲೆಡ್ಜ್, ಆ ಕನ್ಸೆಪ್ಟ್ ವಿಲ್ ಗಿವ್ ಬ್ಯಾಕ್ ಸಮಥಿಂಗ್ ಆಲ್ರೆಡಿ ದೇರ್ ಯು ಆರ್ ಟ್ರೂ ವಾಟ್ ಇಟ್ ಕುಡ್ ಡೂ ಟು ದ ಸೊಸೈಟಿ. ಕೇವಲ 6 ತಿಂಗಳಲ್ಲಿ 8 ಲಕ್ಷ ಬಿಲ್ಡಿಂಗನ್ನು ಕಟ್ಟಿ 9ನೇ ತಿಂಗಳಲ್ಲಿ ಮೆಡಿಕಲ್ ಕಾಲೇಜ್, ಹೊಸ ಮೆಡಿಕಲ್ ಕಾಲೇಜು ನಿಮ್ಮ ಮಠಕ್ಕೆ ಬರೋ ಹಾಗೆ ಆಯಿತು. ಕಾರಣ ಎಜುಕೇಟೆಡ್ ಪರ್ಸನಾಲಿಟಿ. ಇಲ್ಲೆಲ್ಲ ಆಗಿರ್ತಕ್ಕಂಥ ಮಕ್ಕಳುಗಳು ಬಹಳ ಜನ ಇದ್ದಾರೆ. ಇಲ್ಲಿ ಸಿಕ್ಕಿರ್ತಕ್ಕಂಥದ್ದು, ಇಲ್ಲಿ ನಿಮ್ಮ ಹಾಗೆ ಇದೇ ಕ್ಯಾಂಪಸ್ನಲ್ಲಿ ಓದಿ ಹೋಗಿರ್ತಕ್ಕಂಥ ಮಕ್ಕಳು ಅಮೆರಿಕದಲ್ಲಿದ್ದಾರೆ. ಸಮಾರಂಭದಲ್ಲಿ ಚಿಕ್ಕಬಳ್ಳಾಪುರ ಶಾಖಾ ಮಠದ ಕಾರ್ಯದರ್ಶಿ ಮಂಗಳಾನಂದನಾಥ ಸ್ವಾಮೀಜಿ, ಉದ್ಯಮಿ ರವಿಚಂದ್ರ, ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ನ ಮುಖ್ಯ ಆಡಳಿತಾಧಿಕಾರಿ ಡಾಕ್ಟರ್ ಎನ್ ಶಿವರಾಮ್ ರೆಡ್ಡಿ, ಆಡಳಿತ ಮಂಡಳಿ ಸದಸ್ಯೆ ಡಾಕ್ಟರ್ ಅನಿಲ್, ಪ್ರಾಂಶುಪಾಲ ಡಾಕ್ಟರ್ ಜಿಟಿ ರಾಜು, ಎಸ್ಜೆಸಿಐಟಿ ಆಡಳಿತಾಧಿಕಾರಿ ಜಿಆರ್ ರಂಗಸ್ವಾಮಿ ಇತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ತಾಲೂಕಿನ ಹೊಸೂರು ಹೋಬಳಿ ಹಂಪಸಂದ್ರ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಯನ್ನ ರಾತ್ರೋರಾತ್ರಿ ಪ್ರತಿಷ್ಠಾಪನೆ ಮಾಡಿದರ ಪರಿಣಾಮವಾಗಿ ಉಂಟಾಗಿದ್ದ ಉದ್ವಿಗ್ನ ಪರಿಸ್ಥಿತಿಯಿಂದ 2 ಸಮುದಾಯಗಳ ಮುಖಂಡರ ಮಧ್ಯೆ ಉಂಟಾಗಿದ್ದ ಮನಸ್ತಾಪಕ್ಕೆ ತಾಲೂಕು ಆಡಳಿತ ಮತ್ತು ಪೊಲೀಸರು ಶಾಂತಿ ಸಭೆ ನಡೆಸಿ ಸಂಧಾನ ಸಭೆ ಯಶಸ್ವಿಗೊಳಿಸಿದ್ದಾರೆ. ಹೊಸೂರು ಹೋಬಳಿ ಹಂಪಸಂದ್ರ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಯನ್ನ ರಾತ್ರೋರಾತ್ರಿ ಪ್ರತಿಷ್ಠಾಪನೆ ಮಾಡಿದರ ಪರಿಣಾಮವಾಗಿ ಉಂಟಾಗಿದ್ದ ಉದ್ವಿಗ್ನ ಪರಿಸ್ಥಿತಿಯಿಂದ ಶಮನಗೊಳಿಸಲು ಗೌರಿಬಿದನೂರು ನಗರದ ತಹಶೀಲ್ದಾರ್ ಸಭಾಂಗಣದಲ್ಲಿ ಆಯೋಜಿಸಿದ್ದ ಶಾಂತಿ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ತಹಶೀಲ್ದಾರ್ ಮಹೇಶ್ ಪತ್ರಿ, ಮಹರ್ಷಿ ವಾಲ್ಮೀಕಿ ಮತ್ತು ಅಂಬೇಡ್ಕರ್ ಇಬ್ಬರೂ ಸಹ ಮಹಾನ್ ಮಾನವತಾವಾದಿಗಳು. ವಾಲ್ಮೀಕಿಯವರು ರಾಮರಾಜ್ಯ ಕನಸನ್ನ ಕಂಡವರು, ಅದೇ ರೀತಿ ಅಂಬೇಡ್ಕರ್ ಅವರು ಅದನ್ನ ಈಡೇರಿಸಲು ಪ್ರಯತ್ನ ಪಟ್ಟವರು. ಆದ್ದರಿಂದ 2 ಸಮುದಾಯಗಳ ನಡುವೆ ಯಾವುದೇ ರೀತಿಯ ಜಗಳ ಆಗುವುದು ಬೇಡ. 3ನೇ ವ್ಯಕ್ತಿಯಿಂದ ಆ ಒಂದು ಜಾಗದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಈ ರೀತಿಯ ಘಟನೆಗಳು ಮರುಕಳಿಸದಂತೆ ಅಣ್ಣ ತಮ್ಮಂದಿರ ರೀತಿಯಲ್ಲಿ ಬದುಕಬೇಕು. ಗೌರಿಬಿದನೂರು ಮೊದಲಿನಿಂದಲೂ ಶಾಂತಿ ನಾಡಾಗಿ ಹೆಸರುವಾಸಿಯಾಗಿದೆ. ಅದನ್ನ ಹಾಗೆಯೇ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗಬೇಕು. ಹಾಗಾಗಿ 2 ಸಮುದಾಯಗಳ ಮುಖಂಡರನ್ನ ಕರೆದು ಸಭೆ ಮಾಡಿದ್ದೇವೆ. ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಈ ಒಂದು ವಿಷಯದ ಬಗ್ಗೆ ಏನೇ ನಿರ್ಧಾರ ತೆಗೆದುಕೊಂಡ್ರೂ ಬದ್ಧರಾಗಿರುತ್ತೇವೆ ಎಂದು 2 ಸಮುದಾಯದವರು ಒಪ್ಪಿಕೊಂಡಿದ್ದಾರೆ ಎಂದು ಮಾಧ್ಯಮಗಳಿಗೆ ತಿಳಿಸಿದರು. ಇದೇನಾಗಿರೋದು, ಈ ವಿಷಯನ ನಾವು ಫಸ್ಟು ಪರಿಶೀಲನೆ ಮಾಡಿ ಮೇಲಾಧಿಕಾರಿಗಳ ಗಮನಕ್ಕೆ ತಂದು, ಯಾಕಂದರೆ ಇದು ನಾವು ಡಿಸಿಷನ್ ತಗೋದೇನಿರುತ್ತಲ್ಲ ಸ್ವಲ್ಪ ವಿಚಾರ ಮಾಡಿ ತಗೋಬೇಕು. ಯಾಕಂದರೆ ಇದ್ರ ಮುಂದೆ ಆಗೋ ಪರಿಣಾಮಗಳನ್ನ ತೆಗೆದ್ರೆ ಏನು ಪರಿಣಾಮ, ಅಲ್ಲೇ ಇಟ್ಟರೆ ಏನೋ ಪರಿಣಾಮಗಳಾಗ್ತವೆ, ಅವನ್ನೆಲ್ಲ ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕು. ಜಾಗ ಯಾರಿಗೆ ಸಂಬಂಧಪಟ್ಟಿದ್ದು, ಅದು ಗೌರ್ಮೆಂಟಿಗೆ ಸಂಬಂಧಪಟ್ಟಿತ್ತು ಅಥವಾ ಯಾವುದೋ ವ್ಯಕ್ತಿಗೆ ಸಂಬಂಧಪಟ್ಟಿತ್ತು, ಅದನ್ನೆಲ್ಲನೂ ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಮೇಲಾಧಿಕಾರಿಗಳಿದ್ದಾರೆ ನಮಗೂ ಅವರು ಸಲಹೆ ಸೂಚನೆ ಪಡೆದು ಆಮೇಲೆ ಇದಕ್ಕೆ ಲೀಗಲ್ ಒಪಿನಿಯನ್ ಪಡ್ಕೊಂಡು ಒಂದು ಒಳ್ಳೆಯ ಡಿಸಿಷನ್ಗೆ ಬರ್ತೀವಿ. ಅದಕ್ಕೆ ಎಲ್ಲರೂ ಕೂಡ ಭದ್ರ ಆಗಬೇಕಂತ ನಾನು ಕೊಡ್ತಾ ಇದ್ದೀನಿ. ನಗರದಲ್ಲಿ ನಿರ್ಮಲವಾದಂಥ ಪ್ರಥಮ ದರ್ಜೆ ಕಾಲೇಜಿನ ಹೆಚ್ಚುವರಿ ಕೊಠಡಿಗಳ ಶಂಕುಸ್ಥಾಪನೆ ಮತ್ತು ನಿರ್ಮಾಣ ಕೊಠಡಿಗಳ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಉನ್ನತ ಶಿಕ್ಷಣ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂಸಿ ಸುಧಾಕರ್ ಅವರು ಆಗಮಿಸಿದ್ದು, ದಲಿತ ಸಂಘಟನೆಗಳ ಒಕ್ಕೂಟ ತಾಲೂಕು ಅಧ್ಯಕ್ಷರಾದ ಚನ್ನಪ್ಪ ಅವರ ನೇತೃತ್ವದಲ್ಲಿ ಹಂಪಸಂದ್ರ ಗ್ರಾಮದಲ್ಲಿ ನಡೆದ ಅಂಬೇಡ್ಕರ್ ಜಯಂತಿ ಘಟನೆ ಬಗ್ಗೆ ಸಚಿವರಿಗೆ ಮನವಿ ಪತ್ರ ಸಲ್ಲಿಸಿದರು.
ಇದೇ ವೇಳೆ ಸಭೆಯಲ್ಲಿ ಡಿವೈಎಸ್ಪಿ ಶಿವಕುಮಾರ್, ವೃತ್ತ ನಿರೀಕ್ಷಕ ಕೆಪಿ ಸತ್ಯನಾರಾಯಣ, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಚನ್ನಪ್ಪಗೌಡ ನಾಯ್ಕರ್, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕರಾದ ಬಾಲಕುಂಟಹಳ್ಳಿ ಮತ್ತು ನಾಯಕ ಸಮುದಾಯದ ಮುಖಂಡರಾದ ಬಾಬಣ್ಣ, ಆರ್ ಅಶೋಕ್ ಕುಮಾರ್, ಧರಣೇಂದ್ರಯ್ಯ, ಶಶಿಗೌಡ ಉಪಸ್ಥಿತರಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಜೈನ್ ಮಿಷನ್ ಆಸ್ಪತ್ರೆ. ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ಲಕ್ಷಾಂತರ ಜನರಿಗೆ ಉಚಿತವಾಗಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿದೆ. ಗುಣಮಟ್ಟದ ಆರೋಗ್ಯ ಸೇವೆಗಾಗಿ ಕರ್ನಾಟಕ ಸರ್ಕಾರದಿಂದ ಪ್ರಶಂಸೆಗೆ ಒಳಗಾಗಿದೆ. ಈಗ ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಕೋಲಾರ ಜಿಲ್ಲೆಯ ಜನರ ಆರೋಗ್ಯ ಸೇವೆಗೆ ನಿರ್ಮಾಣವಾಗಿದೆ ಸುಸಜ್ಜಿತವಾದ 100 ಹಾಸಿಗೆಗಳ ಆಸ್ಪತ್ರೆ. ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಚಿಕಿತ್ಸೆ ಲಭ್ಯ. ಅತ್ಯಾಧುನಿಕ ಐಸಿಯು, ಆಪರೇಷನ್ ಥಿಯೇಟರ್, ವಿಶೇಷ ವಾರ್ಡ್, ಹೆರಿಗೆ ವಾರ್ಡ್, ಮಕ್ಕಳ ವಾರ್ಡ್, ಅತ್ಯಾಧುನಿಕ ಪ್ರಯೋಗಾಲಯ ಸೌಲಭ್ಯಗಳು ದೊರೆಯುತ್ತವೆ. ನಮ್ಮ ಆಸ್ಪತ್ರೆಯಲ್ಲಿ ಫಿಜಿಷಿಯನ್, ಹೃದಯ ತಜ್ಞರು, ಮೂಳೆ ಶಸ್ತ್ರಚಿಕಿತ್ಸೆ, ಸ್ತ್ರೀರೋಗ, ಇಎನ್ಟಿ, ಡಯಾಲಿಸಿಸ್, ಮಕ್ಕಳ ತಜ್ಞರು ಸೇರಿದಂತೆ ಎಲ್ಲಾ ಸೇವೆಗಳು ಜೈನ್ ಮಿಷನ್ ಆಸ್ಪತ್ರೆಯಲ್ಲಿ ಲಭ್ಯ. ಹೈಟೆಕ್ ಆಸ್ಪತ್ರೆ ಸೌಲಭ್ಯ ಕಡಿಮೆ ದರದಲ್ಲಿ ಲಭ್ಯ. ಲಾಭ ಮಾಡುವುದು ನಮ್ಮ ಸಂಸ್ಥೆಯ ಉದ್ದೇಶವಲ್ಲ, ಆರೋಗ್ಯ ಸೇವೆ ನಮ್ಮ ಗುರಿ. ನ್ಯೂಟನ್ ಇಂಟಿಗ್ರೇಟೆಡ್ ಪಿಯು ಕಾಲೇಜು ಚಿಕ್ಕಬಳ್ಳಾಪುರ. ದಾಖಲಾತಿಗಳು ಪ್ರಾರಂಭವಾಗಿದ್ದು ಸೈನ್ಸ್ PCMB, PCMCS ಹಾಗೂ ಕಾಮರ್ಸ್ EBACS. ಅತಿ ಕಡಿಮೆ ಶುಲ್ಕ ಮತ್ತು 20 ವರ್ಷಗಳ ಅನುಭವವಿರುವ ಅಧ್ಯಾಪಕರು. ಸತತ 4 ವರ್ಷಗಳಿಂದ 100% ಫಲಿತಾಂಶ ಪಡೆದಿದ್ದು ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಏಕೈಕ ಸಂಸ್ಥೆ. ಪ್ರತಿನಿತ್ಯ ಸಂಜೆ 5 ರಿಂದ 7ರವರೆಗೆ ನಿರಂತರ 8 ತಿಂಗಳು JEE, NEET, CET ತರಗತಿಗಳನ್ನು ನಡೆಸುತ್ತಿದ್ದು ಪ್ರಸ್ತುತ ವರ್ಷ ನೀಟ್ನಲ್ಲಿ ಉತ್ತಮ ಅಂಕ ಗಳಿಸಿ ಶಶಿಪ್ರಸಾದ್ ಮತ್ತು ಮೋನಿಕಾ ಸರ್ಕಾರಿ ವೈದ್ಯಕೀಯ ಸೀಟು ಪಡೆದಿದ್ದಾರೆ. ಹಿಂದೆ ನಿಮ್ಮ ಮಕ್ಕಳನ್ನ ಸೇರಿಸಿ. ಬೆಸ್ಟ್ ಪಿಯು ಕಾಲೇಜ್. ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ ಕಳೆದ 10 ವರ್ಷಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ PUC, CET, NEET ಹಾಗೂ JEE ಪರೀಕ್ಷೆಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಉತ್ತಮ ಫಲಿತಾಂಶವನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 PU ಕಾಲೇಜ್ ಬೆಸ್ಟ್ PU ಕಾಲೇಜ್. SSLCಯಲ್ಲಿ ಅತ್ಯುತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ದಾಖಲಾತಿ ನೀಡಲಾಗುವುದು. ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, PCMB, PCMCS. ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ NEET, CET ಹಾಗೂ JEE ವಿಶೇಷ ತರಬೇತಿ ನೀಡಲಾಗುವುದು. ಕಾಮರ್ಸ್ ವಿಭಾಗದಲ್ಲಿ EBACS ಮತ್ತು CA ಫೌಂಡೇಶನ್ ತರಬೇತಿ ನೀಡಲಾಗುವುದು. ಎಂದೇ ದಾಖಲಾತಿಗೆ ಸಂಪರ್ಕಿಸಿ. ಬೆಸ್ಟ್ PU ಕಾಲೇಜ್, CSI ಆಸ್ಪತ್ರೆ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ನಂಬರ್ 9846345201, 9535553012. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಬೆಂಗಳೂರು ದೇವನಹಳ್ಳಿ ರಾಷ್ಟ್ರೀಯ ಹೆದ್ದಾರಿ 44ರ ಹೈವೇಗೆ ಸಂಬಂಧಿಸಿದಂತೆ ದೇವನಹಳ್ಳಿ ಸಮೀಪದ ಕನ್ನಮಂಗಲ ಪಾಳ್ಯ ಗೇಟ್ ಬಳಿ ಸಾಕಷ್ಟು ವಾಹನ ಅಪಘಾತ, ಪ್ರಾಣಹಾನಿ ಸಂಭವಿಸಿರುವ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ರಸ್ತೆ ಪರಿಶೀಲನಾ ತಂಡ ರಚಿಸಿ ಜಂಟಿ ಸರ್ವೆ ನಡೆಸಿದರು. ದೇವನಹಳ್ಳಿ ಪಟ್ಟಣ ಬೃಹದಾಕಾರವಾಗಿ ಬೆಳೆಯುತ್ತಿದೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಿರುವ ದೇವನಹಳ್ಳಿಯಿಂದ ಸಿಲಿಕಾನ್ ಸಿಟಿಗೆ ಹೋಗಬೇಕಾದ್ರೆ ಹೆದ್ದಾರಿ 44ರಲ್ಲಿ ಹೋಗಬೇಕಾಗುತ್ತದೆ. ಹೈವೇಲಿ ವಾಹನಗಳು ಸಾಕಷ್ಟು ಸಂಚರಿಸುವುದು ಒಂದೆಡೆಯಾದರೆ ಏರ್ಪೋರ್ಟ್ನಿಂದ ಬರುವ ವಾಹನಗಳು ಸಹ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಸಂಚರಿಸುತ್ತಿರುತ್ತವೆ. ಸೆಕೆಂಡಿಗೆ 100 ವಾಹನಗಳು ಸಂಚರಿಸುತ್ತವೆ. ಕನ್ನಮಂಗಲ ಗೇಟ್ ಬಳಿ ರೈಲ್ವೆ ಹಳಿ ಇರುವುದರಿಂದ ಪಾಳ್ಯಕ್ಕೆ ಹೋಗುವವರು, IVC ರಸ್ತೆಗೆ ಹೋಗುವವರು ರಸ್ತೆ ದಾಟಲು ಅಡ್ಡಾದಿಡ್ಡಿಯಾಗಿ ಹೋಗುವುದರಿಂದ ಅಪಘಾತಗಳು ಸಂಭವಿಸಿ ಈ ಸ್ಥಳ ಬ್ಲಾಕ್ ಸ್ಪಾಟ್ ಆಗಿ ಪರಿವರ್ತನೆಗೊಂಡಿದೆ. ಕಳೆದ 1 ತಿಂಗಳಲ್ಲಿ ವಾಹನ ಅಪಘಾತ, ಪ್ರಾಣಹಾನಿಯೂ ಸಹ ಆಗಿರುವುದರಿಂದ ದೇವನಹಳ್ಳಿ ಸಂಚಾರಿ ಪೊಲೀಸ್, ದೇವನಹಳ್ಳಿ ಪೊಲೀಸ್, PWD ಇಲಾಖೆಯ ಸಹಾಯಕ ಇಂಜಿನಿಯರ್ ಜಂಟಿ ಸರ್ವೆ ನಡೆಸಿ ಮೇಲಾಧಿಕಾರಿಗಳ ಮೂಲಕ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳಿಗೆ ವರದಿ ಸಲ್ಲಿಸಿದ್ದಾರೆ.
ಈ ಕುರಿತು ಪಿಡಬ್ಲ್ಯೂಡಿ ಸಹಾಯಕ ಇಂಜಿನಿಯರ್ ಶ್ರೀಮಂತ್ ಧನಿ ಮಾತನಾಡಿ, ಮೇಲಾಧಿಕಾರಿಗಳ ನಿರ್ದೇಶನದಲ್ಲಿ ಈ ಸ್ಥಳವನ್ನು ಸರ್ವೆ ನಡೆಸಲಾಗಿದೆ. ಅಪಘಾತಗಳು ಹೆಚ್ಚು ಆಗುತ್ತಿರುವ ಬಗ್ಗೆ ಗಮನಕ್ಕೆ ಬಂದಿದೆ. ಸಾಕಷ್ಟು ವಾಹನಗಳು ಈ ರಸ್ತೆಯಲ್ಲಿ ಓಡಾಡುತ್ತಿರುತ್ತವೆ. ಸ್ಥಳ ಪರಿಶೀಲನೆ ಮಾಡಲಾಗುತ್ತಿದೆ. ಜಂಟಿ ಸರ್ವೆ ನಡೆಸಲಾಗುತ್ತಿದೆ. ಸರ್ವಿಸ್ ರಸ್ತೆ ರೈಲ್ವೆ ಇಲಾಖೆಗೆ ಬರುತ್ತದೆ. ಸ್ಥಳ ಪರಿಶೀಲಿಸಿ ಕ್ರಮ ವಹಿಸಲಾಗುತ್ತದೆ. ಆಮೇಲೆ ಇದಕ್ಕೆ ಮುಂದೆ ಏನು ಮಾಡ್ಬೇಕನ್ನೋದು ನಾವು ಏರ್ ಆಫೀಸರ್ ಈಗ ಅಪಘಾತ ಅಂತ ಹೇಳ್ಬೇಕು. ಈಗ ನಮಗೆ ಅವರು ಡಿಪಾರ್ಟ್ಮೆಂಟ್ ಬರೀತಾರೆ. ಬರ್ಕೊಂಡು ನಾವು ಅದರ ಏರ್ ಆಫೀಸರ್ ಎಲ್ಲ ಪರ್ಮಿಷನ್ ಆಮೇಲೆ ಇದು ರೈಲ್ವೆ ಕನ್ಸಲ್ಟ್ ಬರುತ್ತೆ. ಯಾಕಂದರೆ ರೈಲ್ವೆ ಟ್ರ್ಯಾಕ್ ಆಗಿದೆಯಲ್ಲ, ಅದು ಅವರಿಗೆ ಕನ್ಸಲ್ಟ್ ಮಾಡಬೇಕಾಗುತ್ತೆ. ನಮ್ಮ ಎಲ್ಲ ಮೇಲಾಧಿಕಾರಿಗಳಿಗೆಲ್ಲ ಡಿಸ್ಕಸ್ ಮಾಡಿ ಅದೇನಿದೆ. ಸ್ಥಳೀಯ ನಿವಾಸಿ ಅಬ್ದುಲ್ ಸತ್ತಾರ್ ಮಾತನಾಡಿ, ಇಲ್ಲಿ ಹೆಚ್ಚು ಅಪಘಾತಗಳಾಗುತ್ತಿವೆ. ಅಧಿಕಾರಿಗಳು ಸೂಕ್ತ ಕ್ರಮ ವಹಿಸಬೇಕು. ಫ್ಲೈಓವರ್ ಮಾಡಬೇಕು. ಅಧಿಕಾರಿಗಳು ಪರಿಶೀಲನೆ ಮಾಡಿ ಹೋಗಿದ್ದಾರೆ. ಸಾಕಷ್ಟು ಜನರ ಪ್ರಾಣಹಾನಿ ಆಗಿದೆ. ಹೊಸಬ್ರು ತಿಳಿಯದೆ ರಸ್ತೆಯಲ್ಲಿ ಅಪಘಾತಕ್ಕೀಡಾಗಿದ್ದಾರೆ. ದ್ವಿಚಕ್ರ ವಾಹನ, ಇನ್ನಿತರೆ ವಾಹನಗಳು ಅಪಘಾತಕ್ಕೀಡಾಗಿ ಸಾವು ನೋವು ಆಗುತ್ತಿದೆ. ಸೂಕ್ತ ಕ್ರಮ ವಹಿಸಬೇಕು ಎಂದು ಆಗ್ರಹಿಸಿದರು. ಇಲ್ಲಿ ಜಾಸ್ತಿ ಆಕ್ಸಿಡೆಂಟ್ ಆಗ್ತಾ ಇರೋದ್ರಿಂದ ನಿಮ್ಮ ಅಧಿಕಾರಿಗಳಿಗೆ ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ, ಇಲ್ಲಿ ಏನೋ ಒಂದು ಫ್ಲೈಓವರು ಇಲ್ಲ ಏನೋ ಒಂದು ಮಾಡಿ, ಈಗ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗಿದ್ದಾರೆ ಸಬ್ ಇನ್ಸ್ಪೆಕ್ಟ್ರು, ಆಮೇಲೆ ಟ್ರಾಫಿಕ್ ಇನ್ಸ್ಪೆಕ್ಟ್ರು ಅವರೆಲ್ಲ ಮಾಡ್ಕೊಂಡು ಹೋಗಿದ್ದಾರೆ. ಇದು ನೀವು ಏನಿರೋದನ್ನು ನೋಡಿಬಿಟ್ಟು ಪರಿಶೀಲನೆ ಮಾಡಿ ನೀವು ಸರ್ವೆ ಮಾಡಿ ಕರೆಕ್ಟಾಗಿ ಇಲ್ಲಿ ಒಂದು ಸುರಕ್ಷತೆ ಮಾಡಿ. ಈ ಸಂದರ್ಭದಲ್ಲಿ ಸಂಚಾರಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ವಿಶ್ವನಾಥ್ ಬಿರಾದಾರ್, ದೇವನಹಳ್ಳಿ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ನಾಗೇಶ್, ಸಿಬ್ಬಂದಿ ಇನ್ನಿತರರು ಹಾಜರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಯಾವ ಕ್ಷೇತ್ರದಲ್ಲಿ ಉದ್ಯೋಗಗಳಿಗೆ ಹೆಚ್ಚಿನ ಬೇಡಿಕೆ ಇದೆಯೋ ಆ ಕ್ಷೇತ್ರಗಳಲ್ಲಿನ ವಿದ್ಯಾರ್ಥಿಗಳನ್ನು ಕೌಶಲ್ಯ ಸಹಿತವಾಗಿ ಸಜ್ಜುಗೊಳಿಸಲು ಪದವಿ ಹಂತದಲ್ಲಿ ಕ್ರಮ ಕೈಗೊಳ್ಳುವ ಮೂಲಕ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಹಲವು ಬದಲಾವಣೆಗಳನ್ನು ತರಲಾಗಿದೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ತಿಳಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನೂತನವಾಗಿ ನಿರ್ಮಿಸಲು ಉದ್ದೇಶಿಸಿರುವ ತರಗತಿ ಕೊಠಡಿ, ಶೌಚಾಲಯ, ಪ್ರಯೋಗಾಲಯ ಹಾಗೂ ಇತರೆ ನಿರ್ಮಾಣ ಕಾಮಗಾರಿಗಳ ಶಂಕುಸ್ಥಾಪನೆಯನ್ನ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ನೆರವೇರಿಸಿದರು. ಈ ವೇಳೆ ಮಾತನಾಡಿದ ಅವರು, ಕಳೆದ 2 ವರ್ಷಗಳಲ್ಲಿ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಹಲವಾರು ಬದಲಾವಣೆಗಳನ್ನು ತರುವ ಪ್ರಯತ್ನ ಮಾಡಲಾಗಿದೆ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಪ್ರಸ್ತುತ ಸ್ಪರ್ಧಾತ್ಮಕ ಯುಗದಲ್ಲಿ ಹೊಸದಾಗಿ ಹೆಚ್ಚು ಬೇಡಿಕೆ ಇರುವ ಕೋರ್ಸ್ಗಳಿಗೆ ಆದ್ಯತೆ ನೀಡಲಾಗುತ್ತಿದೆ. 2023-24ನೇ ಸಾಲಿನಲ್ಲಿ 21,000 ಹೊಸ ಪ್ರವೇಶಾತಿಗಳಿಗೆ ಅವಕಾಶ ನೀಡಲಾಗಿದೆ. ಕಾಲೇಜು ಶಿಕ್ಷಣ ಇಲಾಖೆ, ತಾಂತ್ರಿಕ ಶಿಕ್ಷಣ ಇಲಾಖೆಯ ವ್ಯಾಪ್ತಿಯ ಕಾಲೇಜುಗಳಲ್ಲಿನ ಬೋಧಕ ಹುದ್ದೆಗಳ ಕೊರತೆ ನೀಗಿಸಲು ಈಗಾಗಲೇ 2,000 ಹುದ್ದೆಗಳ ನೇಮಕಾತಿಗೆ ಅನುಮತಿ ನೀಡಿದ್ದಾರೆ. ನೇಮಕಾತಿ ಪ್ರಕ್ರಿಯೆಗೂ ಶೀಘ್ರವೇ ಚಾಲನೆ ನೀಡಲಾಗುವುದು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಕಳೆದ 2 ವರ್ಷಗಳಲ್ಲಿ 1242 ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ನೇಮಕಾತಿ ಪತ್ರ ನೀಡಲಾಗಿದೆ. ಉನ್ನತ ಶಿಕ್ಷಣ ಇಲಾಖೆ ವ್ಯಾಪ್ತಿಯ ಎಲ್ಲ ಕಾಲೇಜುಗಳ ಕಟ್ಟಡ ನವೀಕರಣ, ಮೂಲಸೌಕರ್ಯ ಅಭಿವೃದ್ಧಿ, ಕಾಂಪೌಂಡ್ ನಿರ್ಮಾಣ, ಸುಣ್ಣ ಬಣ್ಣ ಬಳಿಯಲು 350 ಕೋಟಿ ರೂಪಾಯಿಗಳ ಅಗತ್ಯವಿದ್ದು, ಈ ಬಾರಿಯ ಬಜೆಟ್ನಲ್ಲಿ ಅನುದಾನ ದೊರೆಯದ ಕಾರಣ ಮುಖ್ಯಮಂತ್ರಿಗಳಿಗೆ ಪ್ರತ್ಯೇಕವಾಗಿ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಅನುದಾನ ನೀಡುವ ಭರವಸೆಯನ್ನು ಮುಖ್ಯಮಂತ್ರಿಗಳು ನೀಡಿದ್ದಾರೆ. ಅಲ್ಲದೆ ಹೊಸ ಕಾಲೇಜುಗಳು ಮಂಜೂರಾದಾಗ ಅದರ ಅಂದಾಜು ವೆಚ್ಚದಲ್ಲಿ ಪ್ರಯೋಗಾಲಯ, ಕಾಂಪೌಂಡ್ ಮತ್ತಿತರ ಖರ್ಚನ್ನು ಆರಂಭದಲ್ಲಿ ಸೇರಿಸಲು ಸೂಚಿಸಲಾಗಿದೆ ಎಂದು ಸಚಿವರು ತಿಳಿಸಿದರು. ಅಪಾರ್ಟ್ಮೆಂಟ್ ಕಟ್ಟಡ ಇವೆಲ್ಲ ಉದ್ಘಾಟನೆ ಆಗಬೇಕು ಅಂತಕ್ಕಂಥದ್ದಿತ್ತು. ಕಡೆಗೆ ಹಲವಾರು ಕೆಲಸಗಳ ಒತ್ತಡದಲ್ಲಿ ನಾವು ಮೊನ್ನೆ ಇಲ್ಲ ಇದು ಬೇಗ ಆಗಬೇಕು ಅಂತ ಹೇಳಿ ತೀರ್ಮಾನ ಮಾಡಿ, ಮತ್ತು ನಮ್ಮ ಪ್ರಥಮ ದರ್ಜೆ ಕಾಲೇಜಿನ 3 ಕೋಟಿ ರೂಪಾಯಿ ಕಾಮಗಾರಿ ಹಿಂದೆ ಒಂದು ಸತಿ ಬಂದು ವೀಕ್ಷಣೆ ಮಾಡಿ, ಕೆಲವು ನಾವು ಅವರು ಒಟ್ಟಿಗೆ ವೀಕ್ಷಣೆ ಮಾಡಿ ಬದಲಾವಣೆಯನ್ನು ಹೇಳಿದ್ದೀವಿ. ಮತ್ತಷ್ಟು ಅನುದಾನ ಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ. ಅದು ಕೂಡ ನಾನು ಅವತ್ತೇ ಮಾತು ಕೊಟ್ಟಿದ್ದೀನಿ, ಅದು ಮಾಡ್ತೀವಿ ಅಂತ ಹೇಳಿ. ಮತ್ತು ಕೆಲವು ಹಳೆ ಏನು ಬಿಲ್ಡಿಂಗ್ ಇದೆ ಅದರ ಕೆಲವು ದುರಸ್ತಿ ಕಾಮಗಾರಿಗಳು ಕೂಡ ಆಗಬೇಕು ಅಂತ ಬರ್ತಿದ್ದಾರೆ. ಒಟ್ಟಾರೆಯಾಗಿ ಬೆಳಗ್ಗೆ 10 ಗಂಟೆಗೆ ಸರಿಯಾಗಿ
ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಸ್ಥಳೀಯ ಶಾಸಕ ಬಿಎನ್ ರವಿಕುಮಾರ್ ಮಾತನಾಡಿ, ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಅಭಿವೃದ್ಧಿಗೆ 2 ಕೋಟಿ ಅನುದಾನಕ್ಕೆ ಮನವಿ ಸಲ್ಲಿಸಲಾಗಿತ್ತು. ಶೇಕಡಾ 70ರಷ್ಟು ಬಡವರು, ಹಿಂದುಳಿದ ಸಮುದಾಯಗಳ ಕುಟುಂಬಗಳ ಮಕ್ಕಳ ವ್ಯಾಸಂಗದ ಹಿತದೃಷ್ಟಿಯಿಂದ ಉನ್ನತ ಶಿಕ್ಷಣ ಸಚಿವರು 3 ಕೋಟಿ ರೂಪಾಯಿ ನೀಡಿದ್ದಾರೆ. ಜೊತೆಗೆ ಕ್ಷೇತ್ರದ ಅಭಿವೃದ್ಧಿಗೂ ಸಕಾರಾತ್ಮಕವಾಗಿ ಸ್ಪಂದಿಸಿ ಸಹಕರಿಸುತ್ತಿದ್ದು, ಇಂದು 9 ಕೋಟಿ ರೂಪಾಯಿಗಳ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವರು ಶಿಡ್ಲಘಟ್ಟ ಕ್ಷೇತ್ರವೂ ಸೇರಿದಂತೆ ಒಟ್ಟಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಶಾಶ್ವತವಾಗಿ ಉಳಿಯುವ ಕೆಲಸಗಳನ್ನು ಮಾಡುತ್ತಿದ್ದು, ಅವರಿಗೆ ಸಂಪೂರ್ಣ ಸಹಕಾರ ನೀಡಲಾಗುವುದು. ರಾಜ್ಯ ಸರ್ಕಾರವು ಕ್ಷೇತ್ರದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಅನುದಾನ ನೀಡಿ ಸಹಕರಿಸುತ್ತಿದೆ ಎಂದು ತಿಳಿಸಿದರು. ಏನಿವತ್ತು ನಮ್ಮ ಶಿಡ್ಲಘಟ್ಟ ಆಗ್ಬೋದು, ನಮ್ಮ ಜಿಲ್ಲೆಗಾಗ್ಬೋದು, ಎಲ್ಲ ರೀತಿಯಲ್ಲಿ ಎಲ್ಲ ಇಲಾಖೆಗಳು ಅವರ ಒಂದು ಅಧಿಕಾರಾವಧಿಯಲ್ಲಿ ಒಂದು ಶಾಶ್ವತ ಉಳಿತಕ್ಕಂಥ ಕೆಲಸಗಳು ಮಾಡಬೇಕಂತ ಹೇಳಿ ಅವರು ಹೊರಟಿದ್ದಾರೆ. ಅದಕ್ಕೆ ಸಂಪೂರ್ಣ ಬೆಂಬಲ ನಮ್ದು ಇರ್ತದೆ. ಮತ್ತು ಇವತ್ತು ಸರ್ಕಾರದಲ್ಲಿ ಬೇರೆ ಇಲಾಖೆಗಳು ಸಂಬಂಧಪಟ್ಟಂಗೆ ಇವತ್ತು ನಾವು ಯಾವುದೇ ಒಂದು ಅನುದಾನಗಳ ವಿಚಾರವಾಗಿ ಹೋದಾಗ ಅವರು ಸಹ ನಮ್ಮ ಸರ್ಕಾರ ಕೊಡ್ತಾ ಇದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ಎಲ್ಲ ನಮ್ಮ ಬೋಧಕರಿಗೂ ಬೋಧಕಿಯರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ವೆಂಕಟಸ್ವಾಮಿ, ಗ್ರೇಟ್ 2 ತಹಶೀಲ್ದಾರ್ ಪೂರ್ಣಿಮಾ, ತಾಲೂಕು ಪಂಚಾಯತ್ನ ಕಾರ್ಯನಿರ್ವಹಣಾ ಅಧಿಕಾರಿ ಆರ್ ಹೇಮಾವತಿ, ಸಹಾಯಕ ನಿರ್ದೇಶಕಿ ವಿಜಯಲಕ್ಷ್ಮಿ, ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಮತ್ತಿತರರು ಹಾಜರಿದ್ದರು. ವಿರಾಪುರ ಮಂಜುನಾಥ್, ಎ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಇಸ್ಲಾಂ ಧರ್ಮದ ಆಧಾರದಲ್ಲಿ ಮದುವೆ, ಮುಂಜಿ, ಸಮಾರಂಭ ಸಂಭ್ರಮಗಳ ಆಚರಣೆಗೆ ಪ್ರಮಾಣ ಪತ್ರ ವಿತರಣೆ, ಬಡವರಿಗೆ ಶಿಕ್ಷಣ ಮತ್ತು ಆರೋಗ್ಯ ಸುಧಾರಣೆಗೆ ಸಣ್ಣ ಪುಟ್ಟ ವ್ಯಾಜ್ಯಗಳ ಇತ್ಯರ್ಥಕ್ಕೆ ಕಲ್ಯಾಣ ಕೇಂದ್ರವಾಗಿರುವ ವಕ್ಫ್ ಬೋರ್ಡ್ ನಡಿ ನಿರ್ಮಾಣವಾಗಿರುವ ಚಿಕ್ಕಬಳ್ಳಾಪುರ ನಗರದ ಜಮಾತೆ ಇಸ್ಲಾಂ ಅಹ್ಲೆ ಸಮಿತಿಗೆ 12 ವರ್ಷಗಳ ನಂತರ ಚುನಾವಣೆ ನಡೆಯುತ್ತಿದ್ದು, ಸ್ಪರ್ಧಾಳುಗಳ ಸಂಖ್ಯೆ 100ರ ಗಡಿ ದಾಟಿದೆ. ಯಾಕೆ ಈ ಚುನಾವಣೆ ನಡೀತಿದೆ? ಇಲ್ಲಿ ಅಷ್ಟೊಂದು ಆಸಕ್ತಿಕರವಾದ ಸಂಗತಿ ಏನಿದೆ ಅಂತೀರಾ? ವಿವರ ಈ ಸುದ್ದಿಯಲ್ಲಿದೆ ನೋಡಿ. ಸಹಕಾರ ಸಂಘಗಳು, ಸಂಘಟನಾ ಸಮಿತಿಗಳು, ಟ್ರಸ್ಟ್, ಫೌಂಡೇಶನ್ ಮಾದರಿಯಲ್ಲಿ ಮುಸ್ಲಿಂ ಧರ್ಮದ ಜನಾಂಗದ ಅಭಿವೃದ್ಧಿಗಾಗಿ ವಕ್ಫ್ ಬೋರ್ಡಿನಡಿ ರಚನೆಯಾಗಿರುವ ಜಮಾತೆ ಅಹ್ಲೆ ಇಸ್ಲಾಂ ಸಮಿತಿ ರಚಿಸಲಾಗಿದ್ದು, 3 ವರ್ಷಗಳಿಗೊಮ್ಮೆ ನೂತನ ಆಡಳಿತ ಮಂಡಳಿಯನ್ನೇ ಆಯ್ಕೆ ಮಾಡಲಾಗುತ್ತದೆ. ಹಾಗೆ ರಚನೆಗೊಂಡಿರುವ ಚಿಕ್ಕಬಳ್ಳಾಪುರ ನಗರದ ಜಮಾತೆ ಇಸ್ಲಾಂ ಸಮಿತಿಗೆ ಹಲವಾರು ಕಾರಣಗಳಿಂದ 12 ವರ್ಷಗಳಿಂದ ಚುನಾವಣೆ ನಡೆಯದೆ ಆಡಳಿತ ಅಧಿಕಾರಿ ಕೈಯಲ್ಲೇ ಅಧಿಕಾರ ಚಲಾವಣೆ ನಡೆಯುತ್ತಿತ್ತು. ಈಗ ಅಂದ್ರೆ ಮೇ 11ರಂದು ನೂತನ ಆಡಳಿತ ಮಂಡಳಿ ಚುನಾವಣೆಗೆ ಮತದಾನ ನಡೆಯಲಿದೆ. ಸಮಿತಿಯಲ್ಲಿ ಸದಸ್ಯರಾಗಿರುವ 2670 ಜನ ಪುರುಷರು ಮಾತ್ರ ಈ ಚುನಾವಣೆಗೆ ಮತದಾನ ಮಾಡುವ ಹಕ್ಕು ಪಡೆದಿದ್ದಾರೆ. ಈ ಸಮಿತಿ ಹಲವಾರು ಅಂಗಡಿ ಮುಂಗಟ್ಟುಗಳು, ಶಾದಿ ಮಹಲ್ಗಳು, ಶಾಲೆಗಳನ್ನು ನಡೆಸುತ್ತಿದ್ದು, ಅದರ ನಿರ್ವಹಣೆ ಕೆಲಸವನ್ನ ಈ ಆಡಳಿತ ಮಂಡಳಿ ಮಾಡುತ್ತದೆ. ಆದ್ದರಿಂದ ಈ ಚುನಾವಣೆಗೆ ಅಷ್ಟೊಂದು ಮಹತ್ವ ಬಂದಿದೆ. ಮೇ 11ರಂದು ನಡೆಯುವ ಚುನಾವಣೆಗೆ 25 ಜನ ನಿರ್ದೇಶಕರನ್ನು ಆಯ್ಕೆ ಮಾಡಬೇಕಾಗಿದ್ದು, 25 ನಿರ್ದೇಶಕರ ಆಯ್ಕೆಗೆ 4 ಸಿಂಡಿಕೇಟ್ಗಳು ಪೈಪೋಟಿಗೆ ನಿಂತಿದ್ದು, 10 ಜನ ಸ್ವತಂತ್ರ ಅಭ್ಯರ್ಥಿಗಳಾಗಿಯೂ ಸ್ಪರ್ಧೆಗೆ ನಿಂತಿದ್ದಾರೆ. ಜಮಾತೆ ಅಹ್ಲೆ ಇಸ್ಲಾಂ ಸಮಿತಿ ಮಾಜಿ ಆಡಳಿತ ಅಧಿಕಾರಿಯಾಗಿದ್ದ ಬಿಎಸ್ ರಫೀವುಲ್ಲಾ ನಾಯಕತ್ವದಲ್ಲಿ ಒಂದು ಸಿಂಡಿಕೇಟ್ ಚುನಾವಣೆಗೆ ಸ್ಪರ್ಧೆ ಒಡ್ಡಿದ್ರೆ, ಕೌನ್ಸಿಲರ್ ಎಸ್ಎಂ ರಫೀಕ್ ನಾಯಕತ್ವದಲ್ಲಿ ಮತ್ತೊಂದು ತಂಡ, ಸಮಾಜ ಸೇವಕ ಎಂಎಂ ಭಾಷಾ ನೇತೃತ್ವದಲ್ಲಿ ಮಗದೊಂದು ತಂಡ ಸ್ಪರ್ಧೆ ನಡೆಸಿದ್ರೆ, ಆರ್ಟಿಐ ಕಾರ್ಯಕರ್ತ ಸಾದಿಕ್ ಮುಖಂಡತ್ವದಲ್ಲಿ ಇನ್ನೊಂದು ಸಿಂಡಿಕೇಟ್ ಸ್ಪರ್ಧೆಗೆ ಇಳಿದಿದೆ. ಇದರ ಜೊತೆಗೆ 10 ಜನ ಸ್ವತಂತ್ರ ಅಭ್ಯರ್ಥಿಗಳಾಗಿ ಅಗ್ನಿ ಪರೀಕ್ಷೆಗೆ ಮುಂದಾಗಿ ಸ್ಪರ್ಧೆಯೊಡ್ಡಿದ್ದ 110 ಅಭ್ಯರ್ಥಿಗಳಲ್ಲಿ ನಗರಸಭಾ ಸದಸ್ಯರು, ರಾಷ್ಟ್ರೀಯ ಪಕ್ಷದ ನಾಯಕರುಗಳು, ವ್ಯಾಪಾರಿಗಳು, ಪತ್ರಕರ್ತರು ಅಭ್ಯರ್ಥಿಗಳಾಗಿ ಸ್ಪರ್ಧೆಗೆ ಇಳಿದಿರುವುದು ವಿಶೇಷವಾಗಿದೆ. ನೋಡಿ, ಮೊದಲನೇದಾಗಿ ಏನಿದೆ ಅಂದರೆ, ಸುಮಾರು 12 ವರ್ಷಗಳ ನಂತರ ನಮ್ಮ ಜಮಾತೆ ಅಹ್ಲೆ ಇಸ್ಲಾಂಗೆ ಚುನಾವಣೆ ನಡೀತಾ ಇದೆ. ಈ ಒಂದು ಚುನಾವಣೆ ಡಿಲೇ ಆಗೋದಕ್ಕೆ ಸಾಕಷ್ಟು ಕಾರಣಗಳಿದೆ. ನಮ್ಮಲ್ಲಿ ಒಗ್ಗಟ್ಟಿಲ್ದಿರ ನಾವು ಆಡಳಿತ ಅಧಿಕಾರಿಗಳು ಕೊಟ್ಕೊಂಡು ಚುನಾವಣೆ ಡಿಲೇ ಆಗ್ತಾ ಬಂತು. ವಿಶೇಷವಾಗಿ ಏನಂದ್ರೆ ಇದ್ರ ನಷ್ಟ ಅನುಭವಿಸಿದ್ ಯಾರು ಅಂದ್ರೆ ಬಡ ಜನ. ಒಂದು ಮದುವೆ ಮಾಡ್ಬೇಕಂದ್ರೆ ಅದಕ್ಕೆ NOC ಬೇಕು. NOC ತಗೋಬೇಕಂದ್ರೆ 10-12 ಟೈಮು ಆಫೀಸ್ ಹತ್ರ ಜನ ಓಡಾಡಬೇಕು.
ಜನಾಂಗದ ಏನಾದರೂ ಒಂದು ತೊಂದರೆ ಬಂದರೆ, ಜನಾಂಗದ ಹೆಣ್ಮಕ್ಳು ತೊಂದರೆ ಬಂದರೆ, ಜನಾಂಗದ ಏನಾದರೂ ಬೇರೆ ತೊಂದರೆ ಬಂದರೆ ಇದಕ್ಕೆ ಅಲ್ಲಿ ಸಮಯಕ್ಕೆ ಸರಿಯಾಗಿ ಆಡಳಿತ ಅಧಿಕಾರಿ ಇರಲ್ಲ. ಆಡಳಿತ ಅಧಿಕಾರಿ ಸಿಕ್ಕಿಲ್ಲ ಅಂದರೆ ಅಲ್ಲಿರೋ ಸ್ಟಾಫು ಸರಿಯಾಗಿ ಕೆಲಸ ಮಾಡಲ್ಲ. ಹಾಗಾಗಿ ಜನ ಜಾಸ್ತಿ ತೊಂದರೆ ಅನುಭವಿಸಿದ್ರು. ಈಗ 12 ವರ್ಷಗಳ ನಂತರ ಚುನಾವಣೆ ಬಂದಿದೆ. ಚುನಾವಣೆಗೆ 4 ಟೀಮ್ ಇದೆ. ಒಂದು ಟೀಮ್ಗೆ 25 ಜನ, 4 ಟೀಮ್ ಮಾಡಿದ್ದಾರೆ. ಅದರಲ್ಲೂ ನಮ್ಮದು ಕೂಡ ಒಂದು ಟೀಮ್ ಇದೆ. ನಮ್ಮ ಗುರುತು ಹೆಲಿಕಾಪ್ಟರ್ ಗುರುತು. ನಾನು ಜನಗಳಿಗೆ ಹೇಳೋದು ಒಂದೇ, ಜನ ತೀರ್ಮಾನಕ್ಕೆ ನಾವು ಬದ್ಧ. ನಿಮ್ಮ ಮತ ನೀವು ಆಯ್ಕೆ ಮಾಡಿ. ಯಾಕೆ ಅಂದರೆ ಜನ ಯಾರು ಕೆಲಸ ಮಾಡ್ತಾರೆ, ಜನಾಂಗದ ಪರ ಏನಿದೆ ಅಂತ ಸಾಕಷ್ಟು ಸಮಸ್ಯೆಗಳಿದೆ. 4 ಸಿಂಡಿಕೇಟ್ಗಳು ತಮ್ಮ ತಮ್ಮ ಸಿಂಡಿಕೇಟ್ನ 25 ಜನರಿಗೂ ಒಂದೊಂದೇ ಸಿಂಬಲ್ ಕೇಳಿದ್ದು, ಅವರ ಕೋರಿಕೆ ಮೇರೆಗೆ ಚುನಾವಣಾ ಅಧಿಕಾರಿ ಒಬ್ಬರಿಗೆ ವಿಮಾನ, ಒಬ್ಬರಿಗೆ ಸಿಲಿಂಡರ್, ಮತ್ತೊಂದು ತಂಡಕ್ಕೆ ಆಟೋ, ಮತ್ತೊಂದು ತಂಡಕ್ಕೆ ಟ್ರಕ್ ಸಿಂಬಲ್ ನೀಡಿದ್ದು ಈಗಾಗಲೇ ಪ್ರಚಾರಕ್ಕೆ ಶುರುವಿಟ್ಟುಕೊಂಡಿದ್ದು, ಶುಕ್ರವಾರದ ನಮಾಜ್ ವೇಳೆ ಬಿರುಸಿನ ಪ್ರಚಾರ ಕೈಗೊಳ್ಳುವ ಸಾಧ್ಯತೆ ಹೆಚ್ಚಾಗಿದ್ದು, 11ರಂದು ಚಿಕ್ಕಬಳ್ಳಾಪುರ ನಗರದ ಜೂನಿಯರ್ ಕಾಲೇಜು ಕಟ್ಟಡದಲ್ಲಿ ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ ಮತದಾನ ನಡೆದು ಅಂದೇ ಫಲಿತಾಂಶ ಘೋಷಣೆಯೂ ಆಗಲಿದೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಗುಡಿಬಂಡೆ ತಾಲೂಕಿನ ಹಂಪಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಓಬನ್ನಗಾರಹಳ್ಳಿ ಗ್ರಾಮದಲ್ಲಿ 1 ವರ್ಷದ ಹಿಂದೆ ನಡೆದಿದ್ದ ಸರಗಳ್ಳತನ ಪ್ರಕರಣದಲ್ಲಿ ಮಹಾರಾಷ್ಟ್ರ ರಾಜ್ಯದ ಸರ ಕದ್ದಿದ್ದ ಆರೋಪಿಯನ್ನ ಬಂಧಿಸುವಲ್ಲಿ ಗುಡಿಬಂಡೆ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಗುಡಿಬಂಡೆ ತಾಲೂಕು ಓಬನಗಾರಹಳ್ಳಿ ಗ್ರಾಮದ ಚೌಡಮ್ಮ ಎಂಬುವವರು 2024ರ ಜನವರಿ 16ರಂದು ಬಾಗೇಪಲ್ಲಿ ಗುಡಿಬಂಡೆ ರಸ್ತೆಯ ತಮ್ಮ ಜಮೀನಿನಲ್ಲಿ ಕುರಿಗಳಿಗೆ ಹುಲ್ಲು ಕಟಾವು ಮಾಡುತ್ತಿದ್ದಾಗ ಹಂಪಸಂದ್ರ ಕಡೆಯಿಂದ ದ್ವಿಚಕ್ರ ವಾಹನದಲ್ಲಿ ಇಬ್ಬರು ಬಂದು ಚೌಡಮ್ಮನ ಸುಮಾರು 33 ಗ್ರಾಂ ಬಂಗಾರದ ಮಾಂಗಲ್ಯ ಸರವನ್ನು ಕದ್ದು ಪರಾರಿಯಾಗಿರುತ್ತಾರೆ. ಈ ಬಗ್ಗೆ ಗುಡಿಬಂಡೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಈ ಪ್ರಕರಣ ಕೈಗೆತ್ತಿಕೊಂಡ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸಿ, ಡಿವೈಎಸ್ಪಿ ಶಿವಕುಮಾರ್, ಗುಡಿಬಂಡೆ ಸರ್ಕಲ್ ಇನ್ಸ್ಪೆಕ್ಟರ್ ನಯಾಜ್ ಬೇಗ್ ನೇತೃತ್ವದ ತಂಡ ಕಾರ್ಯಾಚರಣೆ ನಡೆಸಿ ಮಹಾರಾಷ್ಟ್ರ ಮೂಲದ ಪುಣೆಯ ಶಿವಾಜಿನಗರ ನಿವಾಸಿ ಕನ್ನಡಕ ವ್ಯಾಪಾರಿ ಸಾದಿಕ್ ರಫೀಕ್ ಖಾನ್ 40 A1 ಆರೋಪಿಯನ್ನ ಬಂಧಿಸಿ ಬಂಧಿತನಿಂದ 1.85 ಲಕ್ಷ ಬೆಲೆ ಬಾಳುವ ಬಂಗಾರದ ಮಾಂಗಲ್ಯ ಸರವನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಬಂಧಿತ ಆರೋಪಿಯನ್ನ ಗುಡಿಬಂಡೆಯ ನ್ಯಾಯಾಲಯದ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಬಿ ಮಂಜುನಾಥ್, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಮೊದಲ ಬಾರಿಗೆ ಜಾನುವಾರುಗಳಿಗೆ ಕಾಲುಬಾಯಿ ಲಸಿಕೆ ಹಾಗೂ ಚರ್ಮಗಂಟು ರೋಗದ 2 ಲಸಿಕೆಗಳನ್ನು ವಿಜ್ಞಾನಿಗಳ ಒಪ್ಪಿಗೆಯಿಂದ ಕೇಂದ್ರ ಸರ್ಕಾರ ಪಶು ಇಲಾಖೆಯಿಂದ ನೀಡಲಾಗುತ್ತಿದ್ದು, ಇದರ ಸದುಪಯೋಗ ಪ್ರತಿಯೊಬ್ಬ ರೈತರು ಜಾನುವಾರುಗಳ ಆರೋಗ್ಯ ದೃಷ್ಟಿಯಿಂದ ಲಸಿಕೆ ಹಾಕಿಸಲು ಮುಂದಾಗಬೇಕು ಎಂದು ಪಶು ಇಲಾಖೆಯ ಉಪನಿರ್ದೇಶಕ ಜಿಎನ್ ರಮೇಶ್ ಮನವಿ ಮಾಡಿದರು. ಕೋಲಾರ ತಾಲೂಕಿನ ತೊರದೇವಂಡಹಳ್ಳಿಯ ಗ್ರಾಮದಲ್ಲಿ 7ನೇ ಸುತ್ತಿನ ಜಾನುವಾರುಗಳಿಗೆ ಲಸಿಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಪಶು ಇಲಾಖೆಯ ಉಪನಿರ್ದೇಶಕ ಜಿಎನ್ ರಮೇಶ್, ಜಿಲ್ಲೆಯಲ್ಲಿ ಸುಮಾರು 2,10,000 ಜಾನುವಾರುಗಳು ಇದ್ದು, ಲಸಿಕಾ ಅಭಿಯಾನವನ್ನು ಏಪ್ರಿಲ್ 26ರಿಂದ ಜೂನ್ 9ರವರೆಗೂ 45 ದಿನಗಳ ಕಾಲದವರೆಗೂ ಜಾನುವಾರು ಲಸಿಕಾ ಕಾರ್ಯ ನಡೆಯುತ್ತದೆ ಎಂದರು. ರೈತರು ತಮ್ಮ ಜಾನುವಾರುಗಳಿಗೆ ಕಡ್ಡಾಯವಾಗಿ ಕಾಲುಬಾಯಿ ಲಸಿಕೆ ಮತ್ತು ಚರ್ಮಗಂಟು ರೋಗದ ಲಸಿಕೆಯನ್ನು ಹಾಕಿಸಬೇಕು. ಒಂದು ವೇಳೆ ನಾನಾ ಕಾರಣಗಳಿಂದ ಜಾನುವಾರು ಲಸಿಕೆಯಿಂದ ತಪ್ಪಿ ಹೋಗಿದ್ರೆ ಅಂತಹ ಜಾನುವಾರುಗಳನ್ನು ಗುರುತಿಸಿ ಮುಂದಿನ ದಿನಗಳಲ್ಲಿ ಲಸಿಕೆಯನ್ನು ಹಾಕಿಸಿಕೊಳ್ಳುವಂತೆ ರೈತರಲ್ಲಿ ಮನವಿ ಮಾಡಿದರಲ್ಲದೆ, ಸಾಂಕ್ರಾಮಿಕ ರೋಗಗಳು ರಾಸುಗಳಿಂದ ರಾಸುಗಳಿಗೆ ಹರಡದಂತೆ ಲಸಿಕೆ ಒಂದು ಮಾರ್ಗವಾಗಿದೆ ಎಂದರು. ಕೇಂದ್ರ ಸರ್ಕಾರ ಹಾಗೂ ಕೆಎಂಎಫ್ನಿಂದ ಜಾನುವಾರುಗಳಿಗೆ ಲಸಿಕೆದಾರರು ನೀಡುವ ಲಸಿಕೆಯನ್ನು ಭಾರತ್ ಪಶು ಧನ್ ಆಪ್ನಲ್ಲಿ ಮಾಹಿತಿಯನ್ನು ದಾಖಲಿಸಿದರೆ ಕೇಂದ್ರ ಸರ್ಕಾರದಿಂದ 5 ರು ಹಾಗೂ ಕೆಎಂಎಫ್ ವತಿಯಿಂದ 3 ರು ಸೇರಿ 8 ರುಗಳು ನೇರವಾಗಿ ಲಸಿಕಾದಾರರ ಖಾತೆಗಳಿಗೆ ವರ್ಗಾವಣೆ ಆಗುತ್ತದೆ ಎಂದು ತಿಳಿಸಿದರು. ಲಸಿಕಾ ಕಾರ್ಯಕ್ರಮದಲ್ಲಿ ಕಾಲುಬಾಯಿ ಜ್ವರ ರೋಗ ಮತ್ತು ಚರ್ಮಗಂಟಿಗೆ 2 ಲಸಿಕೆಗಳನ್ನು ಒಟ್ಟಿಗೆ ಮಾಡ್ತಾ ಇದ್ದೀವಿ. ಇದು ಕೇಂದ್ರ ಸರ್ಕಾರದಿಂದ ಅನುಮತಿ ಪಡೆದಿದೆ. ಈ ಥರ ನಾವು 2 ಒಟ್ಟಿಗೆ ಮಾಡಬೇಕು ಅಂತ. ನಮ್ಮ ಜಿಲ್ಲೆಯಲ್ಲಿ ಸುಮಾರು 2,10,000 ದನ ಮತ್ತು ಎಮ್ಮೆಗಳಿದ್ದಾವೆ. ಇದಕ್ಕೆ ನಾವು ಸುಮಾರು 45 ದಿವಸ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ. ಅಂದರೆ 26 ಏಪ್ರಿಲಿಂದ ನಾವು ಜೂನ್ 9ವರೆಗೂ ಇಟ್ಕೊಂಡಿದ್ದೀವಿ. ಆಮೇಲೆ ನಮ್ಮಲ್ಲಿ ಈಗ ವ್ಯಾಕ್ಸಿನೇಷನ್ ಟೀಮ್ ಅಂತ ಏನು ಮಾಡ್ಕೊಂಡಿದ್ದೀವಿ, ನಮ್ಮ ಇಲಾಖೆಯವರು ಮತ್ತು ನಮ್ಮ KMFನವರು ಮತ್ತು ಪಶು ಸಖಿಯರು ಎಲ್ಲ ಸೇರಿ ಸುಮಾರು 292 ಜನ ವ್ಯಾಕ್ಸಿನೇಟರ್ಸ್ ಅಂತ ಇಟ್ಕೊಂಡಿದ್ದೀವಿ. ಒಂದು ವ್ಯಾಕ್ಸಿನೇಷನ್ ಬ್ಯಾಚಲ್ಲಿ 3 ಜನ ಇದ್ದಾರೆ.
ವ್ಯಾಕ್ಸಿನೇಟರ್ 1, ವ್ಯಾಕ್ಸಿನೇಟರ್ 2 ಮತ್ತು ಹೆಲ್ಪರ್ ಅಂತ. ವ್ಯಾಕ್ಸಿನೇಟರ್ 1 ಫುಟ್ ಆ್ಯಂಡ್ ಮೌತ್ ಮಾಡ್ತಾರೆ, ವ್ಯಾಕ್ಸಿನೇಟೆಡ್ 2 LSD ಮಾಡ್ತಾರೆ, ಮತ್ತು ಹೆಲ್ಪರು ಹೆಲ್ಪ್ ಮಾಡ್ತಾರೆ. ಸೊ ಮೊದಲು ನಮ್ಮಲ್ಲಿ ಅನೆಕ್ಷರ್ 2 ಅಂತ ನಾವು ಆಲ್ರೆಡಿ ಮೊದಲೇ ರೆಡಿ ಮಾಡ್ಕೊಂಡಿದ್ದೀವಿ. ಆ ಊರಲ್ಲಿ ಎಷ್ಟು ಜನ ರೈತರಿದ್ದಾರೆ, ಆ ರೈತರೆಲ್ಲ ಎಷ್ಟು ಅನಿಮಲ್ಸ್ ಇದೆ, ಪ್ರತಿಯೊಂದು ಅನಿಮಲ್ಗೂ ಕಿವಿ ವಾಲೆ ಹಾಕಿದ್ದೀವಿ. ಈಗ ನೀವು ಆಲ್ರೆಡಿ ನೋಡಿದ್ದೀರಾ. ಸೊ ನಾವು ವ್ಯಾಕ್ಸಿನೇಷನ್ ಮಾಡಿದ್ಮೇಲೆ ಅದನ್ನು ಇದರಲ್ಲಿ ಭಾರತ್ ಪಶುಧನ್ ಆ್ಯಪಲ್ಲಿ ಎಂಟ್ರಿ ಮಾಡ್ತೀವಿ. ಸೊ ಆವಾಗ ನಮಗೆ ಕನ್ಫರ್ಮೇಷನ್ ಆಗುತ್ತೆ. ಆಮೇಲೆ ಆ ರೀತಿ ನಾವು ಯಾರು ವ್ಯಾಕ್ಸಿನೇಷನ್ ಮಾಡಿರ್ತೀವೋ ಅದಕ್ಕೆ ಕೇಂದ್ರ ಸರ್ಕಾರದಿಂದ ₹5 ಮತ್ತು ನಮ್ಮ KMF-ಇಂದ ₹3 ನಾವು ಅವರಿಗೆ ಡೈರೆಕ್ಟಾಗಿ DB ಅಕೌಂಟ್ ಮುಖಾಂತರ ಅವ್ರ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಇಲ್ಲಿ ನಾನು ತಮ್ಮ ಮೀಡಿಯಾ ಮುಖಾಂತರ ಕೇಳ್ಕೊಳ್ಳೋದೇನಂತಂದರೆ, ಎಲ್ಲ ನಮ್ಮ ರೈತ ಬಾಂಧವರು ಮತ್ತು ಪಶುಪಾಲಕರು ಎಲ್ಲ ಹಸು ಮತ್ತು ಎಮ್ಮೆಗಳಿಗೆ ತಪ್ಪದೆ ಈ ಕಾಲುಬಾಯಿ ಜ್ವರ ಲಸಿಕೆ ಮತ್ತು ಚರ್ಮಗಂಟು ಲಸಿಕೆಯನ್ನು ಹಾಕ್ಸ್ಕೊಬೇಕು. ಅಕಸ್ಮಾತ್ ಏನಾದರೂ ಬಿಟ್ಟೋಗಿರ್ತಕ್ಕಂಥ, ಸಪೋಸ್ ಯಾಕೆ ಬಿಟ್ಟೋಗ್ತವೆ, ಒಂದು ಲೇಟರ್ ಸ್ಟೇಜ್ ಆಫ್ ಪ್ರೆಗ್ನೆನ್ಸಿ ಇರ್ಬೋದು, ಅಥವಾ ಎಳೆ ಕರು ಇರ್ಬೋದು, ಅಥವಾ ಕಾಯಿಲೆ ಇರತಕ್ಕಂಥ ಹಸುಗಳು, ಇದನ್ನು ನಾವು 1 ತಿಂಗಳಲ್ಲಿ ಆದಮೇಲೆ 2ನೇ ತಿಂಗಳಲ್ಲಿ ಕೂಮಿಂಗ್ ಅಂತ ತೊಗೊಳ್ತೀವಿ. ಆ ಕೂಮಿಂಗ್ ವ್ಯಾಕ್ಸಿನ್. ಈ ಸಂದರ್ಭದಲ್ಲಿ ಪಶು ಇಲಾಖೆ ಸಹಾಯಕ ನಿರ್ದೇಶಕ ವಿಜಯ್ ಎಸ್ ಪಾಟೀಲ್, ವಾನರಾಜಿ ಪಶು ಆಸ್ಪತ್ರೆ ವೈದ್ಯ ಡಾಕ್ಟರ್ ಚಂದ್ರಶೇಖರ್ ರೆಡ್ಡಿ, ಪಶು ಇಲಾಖೆ ಪರಿವೀಕ್ಷಕ ಜಗನ್ನಾಥ್, ಲಸಿಕೆದಾರರಾದ ನಾರಾಯಣಸ್ವಾಮಿ, ಪಶು ಸಖಿ ಆರತಿ, ತೊರದೇವಂಡಹಳ್ಳಿ ಹಾಲು ಡೇರಿ ಸಂಘದ ಕಾರ್ಯದರ್ಶಿ ಶಂಕರೇಗೌಡ, ತೊರದೇವಂಡಹಳ್ಳಿ ಗ್ರಾಮದ ಶಿವಕುಮಾರ್, ಮಂಜುನಾಥ್ ಗ್ರಾಮಸ್ಥರು ಹಾಜರಿದ್ದರು. ಸತೀಶ್, ಎ ನ್ಯೂಸ್ ಟಿವಿ, ಕೋಲಾರ. ಭಯೋತ್ಪಾದನೆ ಅಥವಾ ಉಗ್ರಗಾಮಿಗಳ ರಾಕ್ಷಸಿ ಕೃತ್ಯವನ್ನು ಸಾಮೂಹಿಕವಾಗಿ ಪ್ರತಿಯೊಬ್ಬರೂ ಖಂಡಿಸಬೇಕಾಗಿದೆ. ಹಿಂದಿನ ಸರ್ಕಾರಗಳು ಕೈಗೊಂಡ ತಪ್ಪು ನಿರ್ಧಾರಗಳಿಂದ ಇಂದಿಗೂ ಜಮ್ಮು ಕಾಶ್ಮೀರ ಉಗ್ರರ ಅಟ್ಟಹಾಸಕ್ಕೆ ಬಲಿಯಾಗುತ್ತಲೇ ಬರ್ತಿದೆ. ದೇಶದ ಹಿತವನ್ನ ಗಮನದಲ್ಲಿ ಇಟ್ಟುಕೊಂಡು ಪ್ರಧಾನಿ ನರೇಂದ್ರ ಮೋದಿ ತೆಗೆದುಕೊಳ್ಳುವ ತೀರ್ಮಾನಕ್ಕೆ ಪಕ್ಷಾತೀತವಾಗಿ, ಧರ್ಮಾತೀತವಾಗಿ ಅವರೊಟ್ಟಿಗೆ ನಾವೆಲ್ಲರೂ ಕೈಜೋಡಿಸಬೇಕಾಗಿದೆ ಎಂದು ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೊಂಡೇನಹಳ್ಳಿ ಕೆಪಿ ಮುರಳಿ ತಿಳಿಸಿದರು. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಬಿಜೆಪಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೊಂಡೇನಹಳ್ಳಿ ಮುರಳಿ ಮಾತನಾಡಿ, ಭಯೋತ್ಪಾದನೆ ಸಂಬಂಧಿಸಿದಂತೆ ನಮ್ಮ ದೇಶ ಎದುರಿಸುತ್ತಿರುವ ಸಮಸ್ಯೆ ಬಹುಶಃ ಯಾವುದೇ ದೇಶಗಳು ಎದುರಿಸುತ್ತಿಲ್ಲ. ಇಂದಿನ ಸರ್ಕಾರಗಳ ವಿದೇಶಾಂಗ ನೀತಿಯಲ್ಲಿ ರಕ್ಷಣೆ ಸಂಬಂಧಿಸಿದಂತೆ ತಪ್ಪು ನಿರ್ಧಾರಗಳಿಂದಾಗಿ ಕಾಶ್ಮೀರದಲ್ಲಿ ಇಂದಿಗೂ ಭಯೋತ್ಪಾದಕ ಸಮಸ್ಯೆಗಳು ತಲೆದೋರುತ್ತಿವೆ. ಕಳೆದ ವಾರ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿ ಖಂಡನೀಯ. ದೇಶದ ಹಿತದೃಷ್ಟಿಯಿಂದ ಪ್ರಧಾನಿ ನರೇಂದ್ರ ಮೋದಿ ತಕ್ಕ ಉತ್ತರ ನೀಡಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ವಿದೇಶಾಂಗ ನೀತಿ ಉತ್ತಮವಾಗಿರುವ ಕಾರಣ ಶಕ್ತಿಶಾಲಿ ದೇಶಗಳು ಭಾರತಕ್ಕೆ ಬೆಂಬಲ ಸೂಚಿಸಿದೆ. ಭಯೋತ್ಪಾದನೆಯನ್ನು ಎದುರಿಸಲು ಭಾರತ ಸಮರ್ಪಕವಾಗಿದೆ. ದೇಶದ ಹಾಗೂ ಕಾಶ್ಮೀರದ ರಕ್ಷಣೆ ಹೇಗೆ ಮಾಡಬೇಕೆಂದು ಪ್ರಧಾನಿಗೆ ಗೊತ್ತಿದೆ. ಪ್ರಧಾನಿ ನರೇಂದ್ರ ಮೋದಿ ತೆಗೆದುಕೊಳ್ಳುವ ತೀರ್ಮಾನಕ್ಕೆ ಪಕ್ಷಾತೀತವಾಗಿ, ಧರ್ಮಾತೀತವಾಗಿ ಅವರೊಟ್ಟಿಗೆ ನಾವೆಲ್ಲರೂ ಇರಬೇಕು ಎಂದ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಯುದ್ಧದ ಅನಿವಾರ್ಯ ಇಲ್ಲ ಎಂಬ ಹೇಳಿಕೆ ಸರಿಯಿಲ್ಲ. ಹೇಳಿಕೆ ನೀಡುವ ಮೊದಲು ಯೋಚಿಸಬೇಕು. ಸೈನಿಕರು ಹಗಲಿರುಳು ದೇಶವನ್ನ ಕಾಪಾಡುವ ಕಾರ್ಯದಲ್ಲಿ ತೊಡಗಿದ್ದಾರೆ. ಅವರಿಗೆ ಸ್ಫೂರ್ತಿ ತುಂಬಿಸುವ ಕೆಲಸ ಮಾಡಬೇಕೇ ವಿನಃ ಕುಗ್ಗಿಸುವಂತಹ ಹೇಳಿಕೆಗಳನ್ನು ಯಾರೂ ಕೂಡ ನೀಡಬಾರದು ಎಂದರು. ಭಾರತದ ಮುಕುಟ ಅಂತ ಏನು ಕರಿತೀವಿ, ಒಂದು ಕಾಶ್ಮೀರದಲ್ಲಿ ಪಹಲ್ಗಾಮ್ ಒಂದು ಪ್ರಾಂತ್ಯದಲ್ಲಿ ಏನು ಪ್ರವಾಸಿಗರು ಒಂದು ಕಾಶ್ಮೀರಿ ಒಂದು ಸೊಗಸನ್ನು ಸವಿಲಿಕ್ಕೆ ಹೋದಂಥ ಪ್ರವಾಸಿಗರ ಮೇಲೆ ಇವತ್ತು ಪಾಕ್ ಪ್ರೇರಿತ ಒಂದು ಭಯೋತ್ಪಾದಕರು ಅವರ ಮೇಲೆ ದಾಳಿ ಮಾಡಿ ಅವರ ಒಂದು ಧರ್ಮವನ್ನು ಕೆದಕಿ ಅವರು ಹಿಂದೂಗಳು ಅಂತ ಕನ್ಫರ್ಮ್ ಮಾಡಿಕೊಂಡು ಸರಿಸುಮಾರು 26 ಜನರ ಒಂದು ಮಾರಣ ಹೋಮವನ್ನು ಇವತ್ತು ಇಡೀ ದೇಶ ಒಂದು ಶೋಕ ಸಾಗರದಲ್ಲಿ ಮುಳುಗುವ ರೀತಿಯಲ್ಲಿ ಒಂದು ಅವರ ಹತ್ಯೆಯನ್ನು ಮಾಡಿದ್ದಾರೆ. ಹಾಗೆ ಇದನ್ನು ಖಂಡಿಸಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ದೇಶದ ಭದ್ರತೆ ದೃಷ್ಟಿಯಲ್ಲಿ ಇವತ್ತು ನಾವು ಪಾಕಿಸ್ತಾನದ ಮೇಲೆ ಯುದ್ಧ ಮಾಡೋದು ಬೇಡ, ಇದು ಬೇಹುಗಾರಿಕಾ ವೈಫಲ್ಯ, ಇಲ್ಲಿ ಭದ್ರತಾ ವೈಫಲ್ಯ ಅಂತ ಹೇಳಿ ಏನು ನಮ್ಮ ಒಂದು ಸೈನಿಕರಿಗೆ ಒಂದು ಆತ್ಮವಿಶ್ವಾಸವನ್ನು ಒಂದು ಕುಂದೋ ರೀತಿಯಲ್ಲಿ ಮಾತಾಡಿದ್ದಾರೆ. ಅದನ್ನು ನಾವು ಖಂಡಿಸ್ತಾ ಇವತ್ತು ಮಾನ್ಯ ಸಿದ್ದರಾಮಯ್ಯನವ್ರಿಗೆ ನಾವು ತಮ್ಮ ಒಂದು ಪಕ್ಷ ಇವತ್ತು ದೇಶಕ್ಕೆ ಸ್ವತಂತ್ರ ಬಂದು 78 ವರ್ಷಗಳಿಂದ ತಾವು ಏನು ಒಂದು ಐತಿಹಾಸಿಕ ಪ್ರಮಾದಗಳನ್ನು ಮಾಡ್ಕೊಂಡು ಬಂದಿದ್ದೀರ, ತಮ್ಮ ಒಂದು ದುರ್ಬಲ ಅಂತಾರಾಷ್ಟ್ರೀಯ ನೀತಿಗಳಿಂದ ಇವತ್ತು ಕಾಶ್ಮೀರದಲ್ಲಿ ಈ ಸಮಸ್ಯೆ ತಲೆದೋರಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ.
ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಹಿರಿಯ ಮುಖಂಡರಾದ ಲಕ್ಷ್ಮೀನಾರಾಯಣ ಗುಪ್ತಾ, ಎವಿ ಬೈರೇಗೌಡ, ನರಸಪ್ಪ, ಲೋಕೇಶ್ ಗೌಡ, ಮಧುಚಂದ್ರ, ಯೂನುಸ್ ಇದ್ರು. ಕೆಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಚಿಂತಾಮಣಿ ತಾಲೂಕು ಮುರುಗಮಲ್ಲ ಹೋಬಳಿ ಯರ್ರಕೋಟೆ ಗ್ರಾಮದಲ್ಲಿ ನೆಲೆಸಿರುವ ಇತಿಹಾಸ ಪ್ರಸಿದ್ಧ ಶ್ರೀ ಗಂಗಾ ಭವಾನಿ ಅಮ್ಮನವರ ಬ್ರಹ್ಮರಥೋತ್ಸವ ಅಪಾರ ಭಕ್ತರ ಸಮ್ಮುಖದಲ್ಲಿ ಸಂಭ್ರಮ ಸಡಗರದಿಂದ ನೆರವೇರಿತು. ಚಿಂತಾಮಣಿ ತಾಲೂಕು ಮುರುಗಮಲ್ಲ ಹೋಬಳಿ ಯರ್ರಕೋಟೆ ಗ್ರಾಮದಲ್ಲಿ ನೆಲೆಸಿರುವ ಇತಿಹಾಸ ಪ್ರಸಿದ್ಧ ಶ್ರೀ ಗಂಗಾ ಭವಾನಿ ಅಮ್ಮನವರ ಬ್ರಹ್ಮರಥೋತ್ಸವ ಅಪಾರ ಭಕ್ತರ ಸಮ್ಮುಖದಲ್ಲಿ ಸಂಭ್ರಮ ಸಡಗರದಿಂದ ನೆರವೇರಿತು. ಬ್ರಹ್ಮರಥೋತ್ಸವದ ಅಂಗವಾಗಿ ಶ್ರೀ ಗಂಗಾ ಭವಾನಿ ಅಮ್ಮನವರಿಗೆ ಬೆಳಗ್ಗೆಯಿಂದಲೇ ಭಕ್ತ ಸಮೂಹದಿಂದ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಶ್ರದ್ಧಾಭಕ್ತಿಯಿಂದ ನೆರವೇರಿಸಲಾಯಿತು. ವಿಶೇಷ ಹೂವಿನ ಅಲಂಕಾರ, ಅಭಿಷೇಕ, ಹೋಮ, ಹವನ ಸೇರಿದಂತೆ ಹಲವು ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಿತು. ಯರ್ರಕೋಟೆ ಗ್ರಾಮದ ನಾಗರಿಕರು ಸೇರಿದಂತೆ ಅಕ್ಕಪಕ್ಕದ ಗ್ರಾಮಗಳಿಂದ ನೂರಾರು ಸಂಖ್ಯೆಯಲ್ಲಿ ಭಕ್ತರು ರಥೋತ್ಸವದಲ್ಲಿ ಪಾಲ್ಗೊಂಡು ಅದ್ದೂರಿ ಬ್ರಹ್ಮ ರಥೋತ್ಸವಕ್ಕೆ ಸಾಕ್ಷಿಯಾದರು. ರಥೋತ್ಸವದ ಅಂಗವಾಗಿ ಗಂಗಾ ಭವಾನಿ ದೇವಾಲಯದಲ್ಲಿ ಬೆಳಗ್ಗೆಯಿಂದ ಸಂಜೆಯ ತನಕ ವಿಶೇಷ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಮಧ್ಯಾಹ್ನ 3 ಗಂಟೆಗೆ ಸರಿಯಾಗಿ ದೇವಾಲಯದ ಟ್ರಸ್ಟ್ನವರು ಬ್ರಹ್ಮ ರಥೋತ್ಸವಕ್ಕೆ ವಿಶೇಷ ಪೂಜೆಯನ್ನು ಸಲ್ಲಿಸುವುದರ ಮೂಲಕ ಬ್ರಹ್ಮ ರಥೋತ್ಸವಕ್ಕೆ ಚಾಲನೆ ನೀಡಿದರು. ಇನ್ನು ರಥೋತ್ಸವ ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡ ದೇವನಹಳ್ಳಿ, ಜಿಎನ್ ವೇಣುಗೋಪಾಲ್ ಮತ್ತಿತರರು ಪಾಲ್ಗೊಂಡು ಗಂಗಮ್ಮ ದೇವಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಅಮ್ಮನವರ ದರ್ಶನ ಪಡೆದು ಪುನೀತರಾದರು. ಈ ಸಂದರ್ಭದಲ್ಲಿ ದೇವಾಲಯದ ಆವರಣದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿದ ಭಕ್ತರು ರಥವನ್ನು ಎಳೆದು ಪುನೀತರಾದರು. ದವನ, ಬಾಳೆಹಣ್ಣು ಎಸೆದು ತಮ್ಮ ಹರಕೆ ಸಲ್ಲಿಸಿದರು. ಹಾಗೂ ರಥೋತ್ಸವದಲ್ಲಿ ಭಾಗವಹಿಸಿದ್ದ ಭಕ್ತರಿಗೆ ಅನ್ನ ಸಂತರ್ಪಣೆ ಮಾಡಲಾಯಿತು. ಬ್ರಹ್ಮರಥೋತ್ಸವದ ಅಂಗವಾಗಿ ಶ್ರೀ ಗಂಗಾ ಭವಾನಿ ಅಮ್ಮನವರಿಗೆ ಏರ್ಪಡಿಸಿದ್ದ ವಿಶೇಷ ಹೂವಿನ ಅಲಂಕಾರ ಭಕ್ತರ ಗಮನ ಸೆಳೆಯಿತು. ಈ ಸಂದರ್ಭದಲ್ಲಿ ದೇವಾಲಯ ಟ್ರಸ್ಟ್ನ ಸದಸ್ಯರು ಸೇರಿದಂತೆ ಎಲ್ಲ ಪದಾಧಿಕಾರಿಗಳು ಹಾಗೂ ಯರ್ರಕೋಟೆ ಸುತ್ತಮುತ್ತಲ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಇ ನ್ಯೂಸ್ ಟಿವಿ, ಚಿಂತಾಮಣಿ. ಖಾಸಗಿ ಹೋಟೆಲ್ನಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದ ಕನ್ನಡಿಗ ಸಿಬ್ಬಂದಿಗೆ ಹೋಟೆಲ್ನ ಹಿಂದಿ ಭಾಷಿಕನೊಬ್ಬ ಹಿಂದಿಯಲ್ಲಿ ನಿಂದಿಸಿ ಕೆಲಸದಿಂದ ತೆಗೆದಿದ್ದ ಹಿನ್ನೆಲೆಯಲ್ಲಿ ಖಾಸಗಿ ಹೋಟೆಲ್ಗೆ ಕರವೇ ಕಾರ್ಯಕರ್ತರು ಕನ್ನಡಿಗರ ಮೇಲೆ ದಬ್ಬಾಳಿಕೆಗೆ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ನಡೆಯಿತು. ದೇವನಹಳ್ಳಿ ಪಟ್ಟಣದ ಬೈಪಾಸ್ ರಸ್ತೆಯಲ್ಲಿರುವ ಖಾಸಗಿ ಹೋಟೆಲ್ ಒಂದರಲ್ಲಿ ಹೋಟೆಲ್ನ ಹಿಂದಿ ಭಾಷಿಗ ಬುಷರ್ ಎಂಬಾತ ಅದೇ ಹೋಟೆಲ್ನಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ಕನ್ನಡ ಭಾಷಿಗ ಮ್ಯಾನೇಜರ್ ನಾಗರಾಜ್ ಎಂಬಾತನಿಗೆ ಹಿಂದಿಯಲ್ಲಿ ಥಳಿಸಿ ಕೆಲಸದಿಂದ ಹೋಗಲು ಮತ್ತು ಇಲ್ಲ ಸಲ್ಲದ ಆರೋಪವನ್ನ ಹೇರಿದ್ರಿಂದ ಕರವೇ ಪ್ರವೀಣ್ ಶೆಟ್ಟಿ ಬಣದ ದೇವನಹಳ್ಳಿ ತಾಲೂಕು ಅಧ್ಯಕ್ಷ ಗೋಕರೆ ಸತೀಶ್ ಅವರಿಗೆ ನಾಗರಾಜ್ಗೆ ಆಗಿರುವ ಅನ್ಯಾಯದ ಬಗ್ಗೆ ಮನವರಿಕೆ ಮಾಡಿದ್ರಿಂದ ಕರವೇ ಬಣ ಹೋಟೆಲ್ಗೆ ತೆರಳಿ ಹಿಗ್ಗಾಮುಗ್ಗಾ ಕ್ಲಾಸ್ ತೆಗೆದುಕೊಂಡ್ರು. ಕೂಡಲೇ ಹೋಟೆಲ್ನಲ್ಲಿ ಅಳವಡಿಸಿದ್ದ ಆಂಗ್ಲ ಭಾಷೆ ತೆಗೆದು ಕನ್ನಡ ಭಾಷೆಯನ್ನ ಹಾಕುವಂತೆ ಒತ್ತಾಯಿಸಿದ್ರು. ಮ್ಯಾನೇಜರ್ ನಾಗರಾಜ್ನನ್ನು ಕೆಲಸದಿಂದ ಆಚೆ ಹಾಕಿದ್ದ ಹಿಂದಿ ಯುವಕ ಬುಷರ್ಗೆ ಸರಿಯಾದ ಕನ್ನಡ ಪಾಠವನ್ನ ಕಲಿಸಿ ಕೂಡಲೇ ಕ್ಷಮೆ ಯಾಚಿಸುವಂತೆ ಮಾಡಿದ್ರು. ಇನ್ನು ದೇವನಹಳ್ಳಿ ತಾಲೂಕು ಕರವೇ ಉಪಾಧ್ಯಕ್ಷ ಗೋಕರೆ ಸತೀಶ್ ಮಾತನಾಡಿ, ಈ ಹೋಟೆಲ್ನಲ್ಲಿ ಕೋಟಿಗಟ್ಟಲೆ ಬಂಡವಾಳ ಹಾಕಿರುತ್ತಾರೆ. ಅದಕ್ಕಾಗಿಯೇ ಬೋನ್ಸರ್ಗಳನ್ನ ಇಟ್ಟುಕೊಂಡು ಏನು ಬೇಕಾದರೂ ಮಾಡಬಹುದು ಎಂದುಕೊಂಡಿದ್ದಾರೆ. ಸರ್ವಿಸ್ ರಸ್ತೆಯಲ್ಲಿ ಇವರದ್ದೇ ದರ್ಬಾರು. ಕನ್ನಡಿಗರು ಕೆಲಸ ಮಾಡ್ತಿದ್ದಾರೆ. ಹಿಂದಿಯವನೊಬ್ಬ ಕನ್ನಡಿಗ ಎಂಬ ಕಾರಣಕ್ಕೆ ಕೆಲಸದಿಂದ ತೆಗೆದು ಸೆಟಲ್ಮೆಂಟ್ ಮಾಡ್ತೀನಿ ಎಂದು ಹೇಳ್ತಾನಂತೆ. ಇದು ಕನ್ನಡಿಗನ ಮೇಲೆ ಹಿಂದಿಯವರ ದರ್ಪವಾಗಿದೆ. ಕೂಡಲೇ ನಿಲ್ಲಬೇಕು, ಇಲ್ಲವಾದರೆ ಉಗ್ರ ಹೋರಾಟ ಮಾಡಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಈಗ ಇಲ್ಲಿ ದೊಡ್ಡ ಹೋಟ್ಲಲ್ಲಿ ಕೋಟಿಗಟ್ಟಲೆ ಇನ್ವೆಸ್ಟ್ಮೆಂಟ್ ಇರ್ತಾರೆ. ಅದಕ್ಕೋಸ್ಕರ ಇವರು ಪೊಲೀಸರುಗಳನ್ನ ಅವ್ರನ್ನೆಲ್ಲ ಸಿಕ್ಕಾಪಟ್ಟೆ ಮಾಡ್ಕೊಂಬಿಟ್ಟು ನಾವು ಏನು ಬೇಕೋ ಮಾಡ್ಬೋದು ಅನ್ಕೊಂಡಿದ್ದಾರೆ. ಅದಾದ ಈ ಮುಟ್ಟಾಡ್ರು ಮಾಡ್ದಂಥ ಕೆಲಸ ಏನು ಗೊತ್ತಾ, ನೀವು ಸಾಮಾನ್ಯವಾಗಿ ಗಮನಿಸ್ಬೋದು. ಅಲ್ಲಿ ನಾವು ಸಾರ್ವಜನಿಕರು ಓಡಾಡಲಿಕ್ಕೆ ಇವತ್ತು ದಿವಸದಲ್ಲಿ ಸರ್ವಿಸ್ ರಸ್ತೆ ಅಂತ ಮಾಡಿದ್ದಾರೆ. ಯಾರು ಓಡಾಡಿಕೆ ಮಾಡಿದ್ದಾರೆ? ಸಾರ್ವಜನಿಕರು ಓಡಾಡಕ್ಕೆ ಜನತೆಗೆ ಒಳ್ಳೇದಾಗಲಿ ಅಂತ ಬಿಟ್ಟಿದ್ದಾರೆ. ಈಗ ಆಂಬುಲೆನ್ಸ್ ಬಂತು, ಅಲ್ಲಿ ಗಾಡಿ ಎತ್ತಕ್ಕಾಗಲ್ಲ, ಅಲ್ಲಿಂದ ಇಲ್ಲಿ ಗಂಟ ರಸ್ತೆ. ಇವ್ರು ದುಡ್ಡು ಮಾಡೋಕ್ಕೋಸ್ಕರ, ಇವ್ರು ಬೆಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಇಲ್ಲಿಂದ ಬಂದು ಗೋಳಿ ಮಕ್ಕಳು ಸರ್ವಿಸ್ ರಸ್ತೆಯಲ್ಲಿ ಗಾಡಿ ಹಾಕಬೇಕು. ಇದೇ ಸಂದರ್ಭದಲ್ಲಿ ಖಾಸಗಿ ಹೋಟೆಲ್ ಸಿಬ್ಬಂದಿ ಕರವೇ ಪ್ರವೀಣ್ ಶೆಟ್ಟಿ ಬಣದ ಕಾರ್ಯಕರ್ತರು ಹಾಜರಿದ್ದರು. ಹೈದರ್ ಸಾಬ್, ಇ ನ್ಯೂಸ್ ಟಿವಿ, ದೇವನಹಳ್ಳಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ.
ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಹಾಗೂ ಹೊಸ ಎಲೆಕ್ಟ್ರಿಕ್ ವೀಡು ಸ್ಕೂಟರ್ಗಳ ಮಾರಾಟ ಮತ್ತು ಸರ್ವಿಸ್ ಚಿಕ್ಕಬಳ್ಳಾಪುರ ಮತ್ತು ಶಿಡ್ಲಘಟ್ಟದ ಮಂಜುನಾಥ ಶೋರೂಮ್ನಲ್ಲಿ ಲಭ್ಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೆಟ್ರೋಲ್ ಹಾಗೂ ಎಲೆಕ್ಟ್ರಿಕ್ ಹೀರೋ ದ್ವಿಚಕ್ರ ವಾಹನಗಳ ಅಧಿಕೃತ ಮಾರಾಟಗಾರರು ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಮಂಜುನಾಥ ಹೀರೋ ಶೋರೂಮ್ಗಳು ಹಲವು ವೈಶಿಷ್ಟ್ಯತೆಗಳೊಂದಿಗೆ ಕೂಡಿವೆ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ ಮತ್ತು ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹತ್ತಿರ, ಶಿಡ್ಲಘಟ್ಟ. ಇಂದೇ ಭೇಟಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಕ್ಕಸು ಚಿಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ನೀಟ್ ಅಕಾಡೆಮಿ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತಾಭ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ದೇವನಹಳ್ಳಿ ತಾಲೂಕಿನ ಸಾದಹಳ್ಳಿ ಗ್ರಾಮದಲ್ಲಿರುವ ಬಂಡೆಯಲ್ಲಿ ಈ ಹಿಂದೆ ನಿಲ್ಲಿಸಲಾಗಿದ್ದ ಗಣಿಗಾರಿಕೆ ಪ್ರದೇಶದ ಬಂಡೆ ಹಳ್ಳದಲ್ಲಿ ಅಕ್ರಮವಾಗಿ ಖಾಸಗಿ ವ್ಯಕ್ತಿಗಳು ಲಾರಿಗಳ ಮೂಲಕ ಮಣ್ಣನ್ನು ಹಾಕುತ್ತಿರುವ ಬಗ್ಗೆ ಈ ಹಿಂದೆ ಸ್ಥಳೀಯ ಗ್ರಾಮಸ್ಥರು ವಿರೋಧಿಸಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಆದರೂ ಸಹ ನಿಲ್ಲದ ಸಾಗಾಣಿಕೆಯಿಂದ ಇದೀಗ ಬಂಡೆ ಹಳ್ಳಕ್ಕೆ ಲಾರಿಯೊಂದು ಮಣ್ಣು ಸುರಿಯುತ್ತಿರುವ ವೇಳೆ ಲಾರಿ ಸಮೇತ ಗುಂಡಿಗೆ ಬಿದ್ದಿದ್ದಾನೆ. ಲಾರಿಯ ಅರ್ಧ ಭಾಗ ಮಣ್ಣಿನಲ್ಲಿ ಸಿಲುಕಿಕೊಂಡಿದ್ದು, ಚಾಲಕನು ಲಾರಿ ಹೊರಬಂದು ಬಿದ್ದಿದ್ದನ್ನು ದೃಶ್ಯದಲ್ಲಿ ಕಾಣಬಹುದಾಗಿದೆ. ಅದೃಷ್ಟವಶಾತ್ ಚಾಲಕನು ಪ್ರಾಣಾಪಾಯದಿಂದ ಪಾರಾಗಿದ್ದಾನೆಂದು ಮೂಲಗಳಿಂದ ತಿಳಿದು ಬಂದಿದೆ. ಬೇಸರದ ಸಂಗತಿಯೆಂದರೆ ಕುಡಿಯಲು ಯೋಗ್ಯವಾಗಿದ್ದ ನೀರು ಇದೀಗ ಖಾಸಗಿಯವರ ಹಾವಳಿಯಿಂದಾಗಿ ಕಲುಷಿತಗೊಂಡು ನೀರು ವಿಷಪೂರಿತವಾಗಿದ್ದು, ಅಂತರ್ಜಲದಲ್ಲಿ ಬೋರ್ವೆಲ್ಗಳ ಮೂಲಕ ಬರುವ ನೀರು ಕಲುಷಿತಗೊಂಡಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಗುಂಡಿಗೆ ಬಿದ್ದ ಲಾರಿಯನ್ನ ಜೆಸಿಬಿ ಮೂಲಕ ಮೇಲಕ್ಕೆತ್ತುವ ಪ್ರಯತ್ನ ಮಾಡಲಾಗಿದೆ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ವ್ಯಕ್ತಿ ಮೇಲೆ ಮಾರಕಾಸ್ತ್ರಗಳಿಂದ ದಾಳಿ, ಕಿಡ್ನಾಪ್ ಮಾಡಿ ಕೊಲೆ ಮಾಡಿರುವ ಹಂತಕರು. ಜನನಿಬಿಡ ಪ್ರದೇಶ ಗಾರ್ಡನ್ ಹೋಟೆಲ್ ಮುಂಭಾಗ ಘಟನೆ. ಹೆಣ್ಣು ಮಕ್ಕಳನ್ನ ಪ್ರೀತಿಸಿ ಗೌರವಿಸೋಣ, ಆಗ ಭದ್ರತೆ ಕಾಡುವುದಿಲ್ಲ. ಎಸ್ಜೆಸಿ 2025 ಸಂಭ್ರಮಾಚರಣೆಯಲ್ಲಿ ರೋರಿಂಗ್ ಸ್ಟಾರ್ ಶ್ರೀ ಮುರಳಿ. ಹೆಚ್ಚಿನ ಬೇಡಿಕೆ ಇರೋ ಕ್ಷೇತ್ರದಲ್ಲಿ ಕೌಶಲ್ಯಯುತ ತರಬೇತಿಗೆ ಬದ್ಧ. ಉನ್ನತ ಶಿಕ್ಷಣದ ಇಲಾಖೆಯಲ್ಲಿ ಹಲವು ಬದಲಾವಣೆ. ಡಾಕ್ಟರ್ ಎಂಸಿಎಸ್. ಅಪಘಾತ ತಡೆಗೆ ಪೊಲೀಸ್ ಪಿಡಬ್ಲ್ಯೂಡಿ ಇಲಾಖೆ ಜಂಟಿ ಸರ್ವೆ. ಹೈವೇ ಪರಿಶೀಲನೆ. ಅಡ್ಡಾದಿಡ್ಡಿ ವಾಹನ ಸಂಚಾರಕ್ಕೆ ಬೀಳಬೇಕಿದೆ ಬ್ರೇಕ್. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.